ಆತ ತನ್ನ ಮಾತನ್ನು ಹೀಗೆ ಮುಂದುವರಿಸಿದ. ಮಂತ್ರಮೂಲಂ ಹಿ ವಿಜಯಂ ಪ್ರಾಹುರಾರ್ಯ ಮನಸ್ವಿನಃ ತಸ್ಮಾದ್ವೈ ರೋಚೆ ಮಂತ್ರಂ ರಾಮಂ ಪ್ರತಿ ಮಹಾಬಲಾಹ. ಸರಿಯಾಗಿ ಮಂತ್ರಾಲೋಚನೆ ಮಾಡಿದಂತಹ ಕಾರ್ಯ ಏನಿದೆ ಅದಷ್ಟೇ ಮನುಷ್ಯನನ್ನ ವಿಜಯದ ಕಡೆಗೆ ಮುನ್ನಡೆಸಬಲ್ಲದು. ಹಾಗೆ ರಾಮನ ಕಪಿಗಳ ಸೈನ್ಯವನ್ನ ಎದುರಿಸೋದ್ರಲ್ಲಿ ನಿಮ್ಮ ಸಲಹೆ ನಮಗೆ ಬೇಕಾಗಿದೆ. ಯಾರು ಸಮರ್ಥರಾದಂತಹ ಮಿತ್ರರು, ಸ್ನೇಹಿತರು ಇವ್ರ ಜೊತೆ ಸಮಾಲೋಚನೆ ಮಾಡಿ ಆ ಬಳಿಕ ದೈವದ ಸಹಾಯವನ್ನು ಪಡೆದು ತನ್ನ ಪ್ರಯತ್ನವನ್ನು ಮಾಡ್ತಾನೋ ಅವನನ್ನ ಪುರುಷ ಶ್ರೇಷ್ಠ ಅಂತ ಕರೀತಾರೆ. ಯಾವನು ಬಂಧು ಮಿತ್ರರ ಜೊತೆ ಸಮಾಲೋಚನೆ ಮಾಡದೆ ತಾನೊಬ್ಬನೇ ತನ್ನ ಕರ್ತವ್ಯದ ಬಗೆಗೆ ಆಲೋಚನೆ ಮಾಡ್ತಾನೋ ಮತ್ತು ದೈವದ ಸಹಾಯವನ್ನು ಪಡೆಯಲಿಕ್ಕೂ ಕೂಡ ಒಬ್ಬನೇ ಪ್ರಯತ್ನ ಮಾಡ್ತಾನೋ ಅವನನ್ನ ಮಧ್ಯಮ ವರ್ಗದ ಮನುಷ್ಯ ಅಂತ ಕರೀತಾನೆ. ಇಂಥ ಬೃಹತ್ ಪ್ರಮಾಣದ ಕಾರ್ಯಗಳೆಲ್ಲ ಬಂಧು ಮಿತ್ರರ ಸಹಾಯವಿಲ್ಲದೆ ಆಗುವಂಥವಲ್ಲ. ಹಾಗಾಗಿ ಒಬ್ಬನೇ ಎಲ್ಲ ಕಾರ್ಯಕ್ಕೆ ಕೈ ಹಾಕುವಂಥವನೇನಿದ್ದಾನೆ ಅವನನ್ನ ಮಧ್ಯಮ ಅಂತ ಕರೀತಾರೆ. ಗುಣದೋಷ ವನಿಶ್ಚಿತ್ಯ ತ್ಯಕ್ತ್ವಾ ಧರ್ಮವ್ಯಪಾಶ್ರಯಂ ಕರಿಷ್ಯಾಮೀತಿ ಯಃ ಕಾರ್ಯಂ ಉಪೇಕ್ಷೇತ್ಸ ನರಾಧಮಃ. ತಾನು ಮಾಡಲಿರುವಂತಹ ಕಾರ್ಯದ ಗುಣದೋಷಗಳನ್ನ ಬಂಧು ಮಿತ್ರರ ಜೊತೆಗೆ ಸಮಾಲೋಚನೆಯೂ ಮಾಡದೆ, ತಾನೊಬ್ಬನೆಯೂ ಸರಿಯಾಗಿ ಆಲೋಚನೆ ಮಾಡಿದೆ, ದೋಷಗಳನ್ನು ವಿಮರ್ಶೆ ಮಾಡದೆ, ದೈವದ ಸಹಾಯವನ್ನು ಅಪೇಕ್ಷೆ ಪಡದೆ, ಯಜ್ಞ, ಶಾಂತಿ, ಹೋಮ ಮೊದಲಾದವುಗಳ ಅಪೇಕ್ಷೆಯನ್ನು ಪಡದೆ, ನಾನೊಬ್ಬನೇ ಈ ಕೆಲಸವನ್ನು ಮಾಡ್ತೀನಿ ಅಂತ ಧೈರ್ಯದಿಂದ ಯಾರು ಕೆಲಸ ಮಾಡ್ತಾನೋ ಅವನನ್ನ ನರಾಧಮ ಅಂತ ಕರೀತಾರೆ. ಹಾಗಾಗಿ ನಾನು ನಿಮ್ಮೆಲ್ಲರ ಸಹಾಯವನ್ನು ಇವತ್ತು ಅಪೇಕ್ಷೆ ಪಟ್ಟಿದ್ದೇನೆ. ನೀವೆಲ್ಲರೂ ಅತ್ಯಂತ ಬುದ್ಧಿಶಾಲಿಗಳಾದವರು, ನೀತಿಶಾಸ್ತ್ರದಲ್ಲಿ ಪಂಡಿತರಾದವರು, ಸಾವಿರಾರು ಕೋಟಿ ಬಲಿಷ್ಠರಾದಂತಹ ವಾನರರ ಜೊತೆಗೆ ರಾಮ ನಮ್ಮ ಲಂಕಾನಗರವನ್ನ ದಾಟ್ಲಿಕ್ಕೆ ಬರುವವನಿದ್ದಾನೆ. ಸಮುದ್ರವನ್ನು ಕೂಡ ಆತ ದಾಟ್ತಾನೋ ಇಲ್ಲೋ ಅಂತ ನಮ್ಗೆ ಮೊದಲು ಸಂದೇಹ ಇತ್ತು. ಆದರೆ ಈ ಕಪಿಗಳ ಪರಾಕ್ರಮವನ್ನ ನಾವು ಗಮನಕ್ಕೆ ತಂದುಕೊಂಡ್ರೆ ಅವರು ಸಮುದ್ರವನ್ನು ಕೂಡ ಅನಾಯಾಸವಾಗಿ ದಾಟಬಲ್ಲರು ಅಂತ ಅನಿಸ್ತದೆ. ಅದಕ್ಕಾಗಿ ನಾವು ಈ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದನ್ನು ನೀವು ಆಲೋಚನೆ ಮಾಡಿ ಹೇಳಿ. ಆಗ ಆ ರಾಕ್ಷಸರು ಕೈ ಮುಗಿದುಕೊಂಡು ರಾವಣನಿಗೆ ಈ ಮುಂದಿನಂತೆ ಉತ್ತರಿಸಿದರು. ನಮ್ಮಲ್ಲಿ ಬೃಹತ್ ಪ್ರಮಾಣದ ಆಯುಧದ ಸಂಗ್ರಹ ಇದೆ, ಮಹಾಸೈನ್ಯ ಇದೆ. ನೀನು ಮಹಾಪರಾಕ್ರಮಿಯಾದವನು, ಕೈಲಾಸ ಶಿಖರದಲ್ಲಿ ವಾಸ ಮಾಡುವಂತಹ ಕುಬೇರನ ಜೊತೆಗೂ ಕೂಡ ಯುದ್ಧ ಹೂಡಿ ಅವನನ್ನು ಕೂಡ ಸೋಲಿಸಿ ಅವನ ಸಂಪತ್ತು ನೀನು ವಶಪಡಿಸಿಕೊಂಡು ಬಂದಿದ್ದಿ. ದಾನವರಾಜನಂಥ ಮಯ ನಿನ್ನನ್ನು ನೋಡಿ ಭಯಪಟ್ಟು ನಿನ್ನ ಸ್ನೇಹ, ನಿನ್ನ ಸಂಬಂಧ ಇದಕ್ಕೆ ಹಾತೊರೆದು ತನ್ನ ಮಗಳನ್ನು ನಿನಗೆ ಮದುವೆ ಮಾಡಿಕೊಟ್ಟ. ಬೇರೆ ಯಾರಿಗೂ ಮಣಿಯದಿದ್ದಂತಹ ಮಧು ಅನ್ನುವ ರಾಕ್ಷಸನು ಕೂಡ ತನ್ನ ತಂಗಿಗೆ ನಿನ್ನ ತಂಗಿಯನ್ನು ಮದುವೆಯಾಗಿ ನಿನ್ನ ಸಂಬಂಧವನ್ನು ಬೆಳೆಸಿದ. ಆ ಮೂಲಕವಾಗಿ ಆತನು ಕೂಡ ನಿನ್ನ ವಶನಾಗಿದ್ದಾನೆ. ನೀನು ಪಾತಾಳಕ್ಕೂ ಕೂಡ ಮುತ್ತಿಗೆ ಹಾಕಿದ್ದೆ. ಅಲ್ಲಿ ವಾಸುಕಿ, ತಕ್ಷಕ, ಶಂಖ, ಜಟಿ ಮೊದಲಾದಂಥ ಮಹಾ ನಾಗರಾಜರನ್ನು ಯುದ್ಧದಲ್ಲಿ ಸೇರಿಸಿಕೊಂಡಿದ್ದೆ. ಇದಲ್ಲದೆ ಈ ಎಲ್ಲ ದೇವ, ನಾಗ, ಯಕ್ಷರಿಗಿಂತ ದಾನವರು ಬಲಿಷ್ಠರಾದವರು. ಅವರು ಮಹಾಬಲಿಷ್ಠರು, ಶೂರರು, ದೊಡ್ಡ ದೊಡ್ಡ ತಪಸ್ಸುಗಳನ್ನು ಮಾಡಿದವರು. ಅಂಥ ದಾನವರನ್ನು ಕೂಡ ನೀನು 1 ವರ್ಷ ಯುದ್ಧ ಮಾಡಿ ಅವರನ್ನು ಸೋಲಿಸಿದ್ದಿ, ಅವರ ಅಧೀನನ್ನಾಗಿ ಮಾಡ್ಕೊಂಡಿದ್ದೆ. ಯಮಲೋಕಕ್ಕೆ ಹೋಗಿ ಅಲ್ಲಿ ಆ ಯಮನನ್ನ ನೀನು ಸೋಲಿಸಿದೆ, ವಿಜಯವನ್ನು ಪಡ್ಕೊಂಡೆ. ಈ ಶತ್ರುಗಳಿಗೆ ಗಮನಿಸಿದರೆ ಈ ಹಿಂದೆ ನೀನು ಯಾವ್ಯಾವ ಶತ್ರುಗಳನ್ನು ಸೋಲಿಸಿದ್ದೀಯೋ ಅವರನ್ನೆಲ್ಲ ಗಣನೆ ತೆಗೆದುಕೊಂಡ್ರೆ ಈಗ ನಮ್ಮ ಎದುರಿಗಿರುವಂಥ ಶತ್ರು ಈ ನರ ಮತ್ತು ವಾನರರ ಸೈನ್ಯ ಏನಿದೆ ಇದು ನಿನಗೆ ಯಾವ ರೀತಿಯಲ್ಲೂ ಸಾಟಿ ಅಲ್ಲ. ಹಾಗಾಗಿ ನೀನು ಯಾವುದೇ ಚಿಂತೆ ಮಾಡಬೇಕಾಗಿಲ್ಲ. ನೀನು ಯಾಕೆ ಚಿಂತೆ ಮಾಡಬೇಕು ಮತ್ತು ನೀನು ಯುದ್ಧಕ್ಕಾಗಿ ಪ್ರಯತ್ನ ಯಾಕೆ ಪಡಬೇಕು? ನೀನು ಇಲ್ಲೇ ಇದ್ದು ಬಿಡು. ಶತ್ರುವಿನ ನಾಶಕ್ಕಾಗಿ ನೀನು ಯಾವುದೇ ಪ್ರಯತ್ನ ಮಾಡುವ ಅವಶ್ಯಕತೆಯೂ ಇಲ್ಲ. ನಿನ್ನ ಮಗನಾದಂಥ ಮಹಾತ್ಮನಾದ ಇಂದ್ರಜಿತ್ ಒಬ್ಬನೇ ಈ ಯುದ್ಧವನ್ನು ಮುಗಿಸಬಲ್ಲ. ಹೀಗೆ ಸಾಮೂಹಿಕವಾಗಿ ರಾಕ್ಷಸರೆಲ್ಲ ರಾವಣನಿಗೆ ಸಮಾಶ್ವಾಸನೆ ಕೊಟ್ಟ ಮೇಲೆ ಸಹಸ್ರ ಅನ್ನುವಂಥ ರಾಕ್ಷಸ ಎದ್ದು ನಿಂತ್ಕೊಂಡ. ಆತ ರಾವಣನಿಗೆ ಹೀಗೆ ಸಮಾಧಾನ ಹೇಳಿದ: ನಾವು ಈ ಹಿಂದೆ ದೇವದಾನವ ಗಂಧರ್ವರನ್ನ, ಪಿಶಾಚ ಪಕ್ಷಿ ಸರ್ಪಗಳನ್ನ ಪರಾಜಯಗೊಳಿಸಿದ್ದೇವೆ. ನಿನಗೆ ಈ ವಾನರರು ಯಾವುದೇ ರೀತಿಯಲ್ಲೂ ಸಾಟಿ ಅಲ್ಲ.
ಈ ಹಿಂದೆ ಹನುಮಂತ ನಮ್ಮನ್ನು ಯಾಕೆ ಸೋಲಿಸಿದ, ನಮ್ಮ ಲಂಕಾನಗರವನ್ನು ಸುಟ್ಟು ಹಾಕಿದ ಯಾಕೆ ಅಂತಂದ್ರೆ, ಆಗ ನಾವು ಜಾಗರೂಕರಾಗಿರಲಿಲ್ಲ, ನಿದ್ರೆಯ ಮತ್ತಿನಲ್ಲಿದ್ದೆವು, ಮದ್ಯಪಾನದ ಮತ್ತಿನಲ್ಲಿದ್ದೆವು. ಹಾಗಾಗಿ ಶತ್ರು ಬರ್ತಾನೆ ಅನ್ನುವಂಥ ಸುಳಿವೇ ನಮಗೆ ಸಿಕ್ಕಿರಲಿಲ್ಲ. ಈ ಕಾರಣದಿಂದಾಗಿ ಶತ್ರುವಿಗೆ ನಾವು ಮುಣಿಯಬೇಕಾಯಿತು. ನಮ್ಮ ಲಂಕಾನಗರ ಎಲ್ಲ ಶತ್ರುವಿನ ಬಾಲದ ಬೆಂಕಿಗೆ ಸುಟ್ಟು ಬೂದಿಯಾಗಬೇಕಾಯಿತು. ಆ ಸಂದರ್ಭದಲ್ಲಿ ಹನುಮಂತ ನಮ್ಮನ್ನು ವಂಚಿಸಿದ. ಒಂದು ವೇಳೆ ಆ ಸಂದರ್ಭ ಅಲ್ಲದೇ ಇದ್ದರೆ, ಶತ್ರು ಬಂದಿದ್ದಾನೆ ಅನ್ನುವಂಥ ಸುಳಿವೇನಾದರೂ ನಮಗೆ ಮೊದಲೇ ಸಿಕ್ಕಿದ್ದರೆ, ಆ ಹನುಮಂತನನ್ನ ನಾನು ಒಬ್ಬನೇ ಸೋಲಿಸಬಲ್ಲೆ, ನೀನೀಗ ನನಗೆ ಅಪ್ಪಣೆ ಕೊಡು, ಇಡೀ ಭೂಮಿಯಲ್ಲೇ ಒಂದು ಕಪಿಯೂ ಕೂಡ ಇಲ್ಲದಂತೆ ಮಾಡಬಲ್ಲೆ ನಾನು, ನನಗೆ ಅನುಮತಿ ಕೊಡು ಅಂತ ಹೇಳಿದ. ಅದಾದ್ಮೇಲೆ ದುರ್ಮುಖ ಅನ್ನುವ ರಾಕ್ಷಸ ಎದ್ದು ನಿಂತ್ಕೊಂಡ. ಅವನು ಈ ಮುಂದಿನಂತೆ ಮಾತಾಡಿದ, ನಮ್ಮ ಮೇಲೆ ಈ ಕಪಿ ಏನು ಆಕ್ರಮಣ ಮಾಡಿತ್ತು, ನಮ್ಮನ್ನೇನು ಅವಮಾನಗೊಳಿಸಿತು, ಇದು ಅಕ್ಷಮ್ಯವಾದದ್ದು, ಇದನ್ನು ಯಾವುದೇ ರೀತಿಯಿಂದ ನಾವು ಸಹಿಸಬಾರದು. ರಾವಣನಿಗೆ ಮಾಡಿರುವಂತಹ ಅಪಮಾನವಿದು. ಆ ವಾನರರು ಸಮುದ್ರವನ್ನು ಹೊಕ್ಕಿರಲಿ ಅಥವಾ ಆಕಾಶವನ್ನು ಪ್ರವೇಶ ಮಾಡಿರಲಿ, ಪಾತಾಳವನ್ನು ಹೊಕ್ಕಿರಲಿ, ಅವರನ್ನು ನಾನು ಸಂಹಾರ ಮಾಡಿಕೊಂಡು ಬಂದು ಅವರು ಮಾಡಿರುವಂತಹ ಕಾರ್ಯಕ್ಕೆ ತಕ್ಕ ಪ್ರತೀಕಾರ ಮಾಡ್ತೇನೆ ಅಂತ ಹೇಳಿದ. ಅದಾದ್ಮೇಲೆ ವಜ್ರದ್ರಂಷ್ಟ್ರ ಅನ್ನುವಂಥ ರಾಕ್ಷಸ ಎದ್ದು ನಿಂತ್ಕೊಂಡ. ನನ್ನ ಕೈಯಲ್ಲಿ ಪರಿಘಾಯುಧವನ್ನು ಎತ್ತಿ ಹಿಡಿದ. ಆ ಪರಿಘಾಯುಧಕ್ಕೆ ಈಗಿನ್ನೂ ರಕ್ತ ಮೆತ್ತಿಕೊಂಡಿತ್ತು, ಮಾಂಸ ಮೆತ್ತಿಕೊಂಡಿತ್ತು. ಅಂಥ ಪರಿಘಾಯುಧವನ್ನು ಎತ್ತಿ ಹಿಡಿದು ಅದನ್ನು ಆ ಕಡೆ ಈ ಕಡೆ ತಿರುಗಾಡಿಸಿ ಆತ ರಾವಣನಿಗೆ ಸಮಾಧಾನ ಹೇಳಿದ. ಆ ಬಡಪಾಯಾದಂಥ ಹನುಮಂತ ಒಂದು ಕ್ಷುದ್ರವಾದ ಕಪಿ ಅದು. ಅದ್ರ ಬಗ್ಗೆ ನಾವು ಇಷ್ಟಾಕೆ ಹೆದರಬೇಕು? ರಾಮ ಲಕ್ಷ್ಮಣ ಸುಗ್ರೀವರು ನಮ್ಮ ಎದುರಿಗೆ ಬರಲಿ, ನಾವು ಅವ್ರನ್ನ ಎದುರಿಸೋಣ. ನಾನು ಏಕಾಂಗಿಯಾಗಿ ಅಲ್ಲಿಗೆ ಪ್ರವೇಶ ಮಾಡ್ತೇನೆ. ನಿನಗೆ ಅಪೇಕ್ಷೆ ಇರೋದಾದ್ರೆ ನನಗೆ ಈ ಕೂಡಲೇ ಸಮ್ಮತಿಯನ್ನು ಕೊಡು. ನಾನೊಂದು ಉಪಾಯವನ್ನು ಮಾಡ್ತೇನೆ. ಆ ಉಪಾಯ ಮಾಡಿ ರಾಮ ಲಕ್ಷ್ಮಣ ಸುಗ್ರೀವರನ್ನ ಹನುಮಂತನನ್ನು ನಾವು ವಂಚನೆ ಮಾಡೋಣ. ಅದೇನು ವಂಚನೆ ಅಂತಂದ್ರೆ, ನಮ್ಮಲ್ಲಿ 1,000 ಜನ ರಾಕ್ಷಸರು ತಯಾರಾಗಲಿ, ಅವರು ಸ್ವೇಚ್ಛಾಚಾರಿಗಳು, ಮತ್ತೆ ಇಚ್ಛೆ ಬಂದಂತೆ ಯಾವುದೇ ರೂಪವನ್ನಾದರೂ ಕೂಡ ತಾಳಬಲ್ಲಂಥ ರಾಕ್ಷಸರು ತಯಾರಾಗಲಿ. ಅವರು ಮನುಷ್ಯ ರೂಪವನ್ನು ತಾಳಿ ರಾಮನ ಬಳಿಗೆ ಹೋಗಬೇಕು. ರಾಮನ ಬಳಿಗೆ ಹೋಗಿ ಈ ಮಾತನ್ನು ಹೇಳಬೇಕು, ಪ್ರೇಷಿತ ಭರತೇನ ಸ್ಮ ತವ ಭ್ರಾತ್ರ ಯವೀಯಸ, ನಿನ್ನ ತಮ್ಮನಾದಂಥ ಭರತ ನಮ್ಮನ್ನು ಇಲ್ಲಿ ಕಳಿಸಿದ್ದಾನೆ, ಕಳಿಸಿ ರಾಮ ಲಕ್ಷ್ಮಣರನ್ನ ನನ್ನ ಬಳಿಗೆ ಕರೆದುಕೊಂಡು ಬನ್ನಿ ಅಂತ ಹೇಳಿದ್ದಾನೆ ಅಂತ ಹೀಗೆ ಹೇಳಬೇಕು. ಭರತನ ಮಾತನ್ನು ಕೇಳಿದ ಕೂಡಲೇ ಆ ರಾಮ ಲಕ್ಷ್ಮಣರಿಬ್ಬರು ತಮ್ಮ ವಾನರ ಸೈನ್ಯವನ್ನ ಜೊತೆಗಿಟ್ಟುಕೊಂಡು ಶೀಘ್ರದಲ್ಲಿ ಈ ಕಡೆ ಧಾವಿಸಿ ಬರ್ತಾರೆ. ಅವರು ಇನ್ನೂ ಯುದ್ಧಕ್ಕೆ ಸಿದ್ಧರಾಗಿಲ್ಲದೆ ಇರುವಾಗ ನಾವು ನಮ್ಮ ಸೈನ್ಯದ ವ್ಯೂಹವನ್ನು ಸಿದ್ಧ ಮಾಡಿಕೊಂಡು ಅವರನ್ನು ಧ್ವಂಸ ಮಾಡೋಣ. ಅದಾದ್ಮೇಲೆ ಕುಂಭಕರ್ಣನ ಮಗ ನಿಕುಂಭ ಅಂತವನು ಎದ್ದು ನಿಂತುಕೊಂಡ. ಆತನು ಜೋರಾಗಿ ಆಕ್ರೋಶ ಮಾಡಿದ. ಜಗತ್ತಿಗೆಲ್ಲ ಕೇಳುವಂತೆ ಹೀಗೆ ಗರ್ಜನೆ ಮಾಡಿ ಹೇಳಿದ, ನೀವೆಲ್ಲ ಇಲ್ಲೇ ಇರಿ, ರಾಮ ಲಕ್ಷ್ಮಣ ಸುಗ್ರೀವರನ್ನ ಹನುಮಂತನನ್ನ ಇಡೀ ಕಪಿ ಸೈನ್ಯವನ್ನ ನಾನೊಬ್ಬನೇ ಧ್ವಂಸ ಮಾಡ್ತೇನೆ. ನೀವೆಲ್ಲ ನಿಶ್ಚಿಂತರಾಗಿ ನಿಮ್ಮ ಕಾರ್ಯವನ್ನು ಮಾಡಿ. ರಾವಣನು ಬೇಡ, ಕುಂಭಕರ್ಣನು ಬೇಡ, ಇಂದ್ರಜಿತ್ನು ಬೇಡ, ನಾನೊಬ್ಬನೇ ಈ ಕಾರ್ಯವನ್ನು ಮುಗಿಸಬಲ್ಲೆ. ನಿಮಗೆ ಬೇಕಾದಂತೆ ನೀವು ಉದ್ಯಾನವನಗಳಲ್ಲಿ ವನಗಳಲ್ಲಿ ವಿಹಾರ ಮಾಡಿರಿ, ಬೇಕಾದಂಥ ಭಕ್ಷ್ಯ ಭೋಜ್ಯಗಳನ್ನ ತಿನ್ನಿರಿ, ಬೇಕಾದಷ್ಟು ಮದ್ಯಪಾನ ಮಾಡಿರಿ, ಯುದ್ಧದ ಗೊಡವೆನೇ ನಿಮ್ಗೆ ಬೇಡ, ನಾನೊಬ್ಬನೇ ಈ ಕೆಲಸವನ್ನೆಲ್ಲ ಮಾಡ್ತೇನೆ ಅಂತ ಹೇಳಿದ. ಅದಾದ ಮೇಲೆ ನಿಕುಂಭ, ರಭಸ, ಸೂರ್ಯಶತ್ರು, ಸುಪ್ತಜ್ಞ, ಯಜ್ಞಹಂತೃ, ಮಹಾಪಾರ್ಶ್ವ, ಮಹೋದರ, ಅಗ್ನಿಕೇತು, ರಶ್ಮಿಕೇತು, ಇಂದ್ರಜಿತ್, ಪ್ರಹಸ್ತ, ವಿರೂಪಾಕ್ಷ, ಧೂಮ್ರಾಕ್ಷ, ಅತಿಕಾಯ, ದುರ್ಮುಖ ಇವರೆಲ್ಲ ಏಕಕಾಲದಲ್ಲಿ ಎದ್ದು ನಿಂತ್ಕೊಂಡ್ರು. ಅವರೆಲ್ಲ ಹೀಗೆ ಜೋರಾಗಿ ಗರ್ಜನೆ ಮಾಡಿದರು, ರಾಮನನ್ನ, ಸುಗ್ರೀವನನ್ನ, ಲಕ್ಷ್ಮಣರ ಎಲ್ಲರನ್ನು ಧ್ವಂಸ ಮಾಡಿಬಿಡೋಣ. ಇದಾದ್ಮೇಲೆ ವಿಭೀಷಣ ಎದ್ದು ನಿಂತ್ಕೊಂಡ. ಆ ರಾಕ್ಷಸರನ್ನೆಲ್ಲ ಅಲ್ಲಿ ಕೂಡಿಸಿದ. ಯುದ್ಧಕ್ಕೆ ಅಷ್ಟು ಆತುರ ಬೇಡ, ನನ್ನ ಒಂದು ಮಾತನ್ನು ಕೇಳಿ ಅಂತ ಹೇಳಿದ ಅವ್ರಿಗೆಲ್ಲ. ಅಪ್ಯುಪಾಯಿ ಸ್ಥಿಭಿಸ್ಥಾತ ಯೋರ್ಥ ಪ್ರಾಪ್ತುಂ ನ ಶಕ್ಯತೆ ತಸ್ಯ ವಿಕ್ರಮ ಕಾಲಾಂಸ್ತಾನ್ ಯುಕ್ತಾನಾಹುರ್ ಮನೀಷಿಣಃ.
ದಂಡ ಪ್ರಯೋಗ ಮಾಡಬೇಕಾದ್ರೆ, ಯುದ್ಧವನ್ನೇ ಕೊನೆಯ ಹಂತವನ್ನಾಗಿ ಆಶ್ರಯಿಸಬೇಕಾದ್ರೆ ಮೊದಲಿರುವಂಥ ಸಾಮ ದಾನ ಭೇದ ಅನ್ನುವಂಥ ಉಪಾಯಗಳೇನಿವೆ ಅವುಗಳನ್ನು ಪ್ರಯತ್ನಿಸಬೇಕು. ಆ ಒಂದು ವೇಳೆ ಕಾರ್ಯ ಆಗದೇ ಇದ್ದರೆ ಆಗ ಕೊನೆಯ ಹಂತವಾಗಿ ದಂಡೋಪಾಯವನ್ನು ಅಥವಾ ಯುದ್ಧೋಪಾಯವನ್ನು ಆಶ್ರಯಣೆ ಮಾಡಬೇಕು. ಯಾವ ಶತ್ರು ಅಜಾಗರೂಕನಾಗಿರ್ತಾನೋ ಅಥವಾ ಉಳಿದ ಬೇರೆ ಶತ್ರುಗಳ ಮಧ್ಯದಲ್ಲಿ ಸಿಲುಕಿ ಬಿದ್ದಿರ್ತಾನೋ ಅಂಥವನ ಮೇಲೆ ನಾವು ನಮ್ಮ ಪರಾಕ್ರಮವನ್ನು ಪ್ರಯೋಗ ಮಾಡಿದರೆ ಅದು ಸಫಲ ಆಗಬಲ್ಲದು. ಆದರೆ ನಮಗೆ ಈಗ ಒದಗಿರುವಂಥ ಎದುರಿಗೆ ಬಂದಿರುವಂಥ ಶತ್ರು ಏನಿದ್ದಾನಲ್ಲ ಇವನು ಅಜಾಗರೂಕ ಅಲ್ಲ, ಯಾವ ಕಪಿಯೂ ಅಲ್ಲಿ ಅಜಾಗರೂಕನಲ್ಲ, ಮತ್ತು ರಾಮ ಲಕ್ಷ್ಮಣ ಸುಗ್ರೀವರು ಕೂಡ ಅಜಾಗರೂಕರಲ್ಲ. ಅವರು ಸರಿಯಾಗಿ ಆಲೋಚನೆ ಮಾಡಿ ಎಲ್ಲ ರೀತಿಯಾದ ಸಿದ್ಧತೆಗಳನ್ನು ಮಾಡಿಕೊಂಡೇ ಇಲ್ಲಿಗೆ ದಂಡೆತ್ತಿ ಬಂದಿದ್ದಾರೆ. ವಿಜಯ ಗಳಿಸಬೇಕು ಅನ್ನುವಂಥ ಸಮರೋತ್ಸಾಹವನ್ನು ಇಟ್ಕೊಂಡು ಅವರು ಇಲ್ಲಿಗೆ ಬಂದಿದ್ದಾರೆ. ನೀವು ನಿಮ್ಮ ಪರಾಕ್ರಮದಿಂದ ಅವರನ್ನೇನಾದರೂ ಮಣಿಸಬೇಕು ಅಂತ ಪ್ರಯತ್ನ ಪಟ್ಟರೆ ಅದು ವ್ಯರ್ಥ ಆದೀತು. ಇಡೀ ಸಮುದ್ರವನ್ನು ಹನುಮಂತನೊಬ್ಬನೇ ದಾಟ್ತಾನೆ ಅಂತ ಯಾರಿಗೂ ಕೂಡ ಕಲ್ಪನೆ ಇರಲಿಲ್ಲ. ಆದರೆ ನಮ್ಮ ಕಲ್ಪನೆಯನ್ನು ಮೀರಿ ಹನುಮಂತ ಇಲ್ಲಿಗೆ ಬಂದ. ಹಾಗಿರುವಾಗ ಶತ್ರುಗಳ ಸೈನ್ಯದ ಬಲ ಏನಿದೆ ಅದನ್ನು ನಾವು ಕಡೆಗಣಿಸೋದು, ಕೀಳು ಅಂದಾಜು ಮಾಡೋದು ನಮಗೆ ಉಚಿತ ಅಲ್ಲ. ರಾಮಚಂದ್ರ ನಮ್ಮ ರಾಜನಿಗೆ, ರಾವಣನಿಗೆ ಅಥವಾ ಉಳಿದ ರಾಕ್ಷಸರಿಗೆ ಏನು ಅನ್ಯಾಯ ಮಾಡಿದ್ದ? ಅವನು ಖರನನ್ನು ಸಂಹಾರ ಮಾಡಿದ. ಯಾಕೆಂದ್ರೆ ಖರದೂಷಣರು ಆ ರಾಮನ ಮೇಲೆ ತಾವಾಗಿ ದಂಡೆತ್ತಿ ಹೋಗಿದ್ರು. ಅವಶ್ಯಂ ಪ್ರಾಣಿನಾಂ ಪ್ರಾಣಾಹ ರಕ್ಷಿತವ್ಯ ಯಥಾ ಬಲಂ. ನಮ್ಮ ಮೇಲೆ ಯಾರಾದರೂ ಆಕ್ರಮಣ ಮಾಡಿದರೆ ಅವರ ಆಕ್ರಮಣವನ್ನು ಹಿಮ್ಮೆಟ್ಟಿಸುವುದು ನಮ್ಮ ಧರ್ಮ. ಅದರಂತೆ ಆ ರಾಮ ಮಾಡಬೇಕಾಯ್ತು. ಅದರ ಹೊರತಾಗಿ ರಾಮ ತಾನಾಗಿಯೇ ರಾವಣನ ಮೇಲೆ ಕೈ ಮಾಡಿರಲಿಲ್ಲ. ಪರಸ್ತ್ರೀಯರನ್ನು ಸಂಸ್ಪರ್ಶ ಮಾಡುವುದು ಕೂಡ ಅಯಸ್ಕರ. ಆ ಪರಸ್ತ್ರೀಯ ಕಡೆಗೆ ದೃಷ್ಟಿ ಹಾಯಿಸಿದರೆ, ಅವರನ್ನು ಅಪಹರಿಸಿದರೆ ಅದು ಆಯುಷ್ಯ, ಧನ, ನಮ್ಮ ಪುಣ್ಯ ಎಲ್ಲದಕ್ಕೂ ಕೂಡ ಅದು ಘಾತಕ. ಅದಕ್ಕಾಗಿ ಸೀತೆಯನ್ನು ತಂದು ಸೀತೆಯನ್ನು ಅಪಹಾರ ಮಾಡಿ ದೊಡ್ಡ ಪಾಪ ಮಾಡಿದ್ದೀರಿ. ನೀವು ಈ ಸಂದರ್ಭದಲ್ಲಿ ಆ ಸೀತೆಯನ್ನು ಮರಳಿ ರಾಮನ ಬಳಿಗೆ ಕಳಿಸಬೇಕು. ಅದೇ ನಮಗೀಗಿರುವಂಥ ಉಪಾಯ. ರಾಮನ ಜೊತೆ ವೈರ ಕಟ್ಟಿಕೊಂಡ್ರೆ ಅದರಿಂದ ನಮ್ಗೆ ಯಾವ ಪ್ರಯೋಜನವೂ ಇಲ್ಲ, ಅದು ನಮಗೆ ಘಾತಕ. ಅದು ಇಲ್ಲದೇ ಇದ್ರೆ ರಾಮ ನಮ್ಮ ಇಡೀ ಲಂಕಾನಗರವನ್ನು ಧ್ವಂಸ ಮಾಡಬಲ್ಲ. ಅದನ್ನು ಗಮನದಲ್ಲಿಟ್ಕೊಳ್ಳಿ. ಅಣ್ಣನಿಗೂ ಆತ ಉಪದೇಶ ಕೊಟ್ಟ. ನೀನು ಇವತ್ತು ಕೋಪಿಷ್ಠನಾಗಿದ್ದಿ. ನಿನ್ನ ಕೋಪ ನಿನ್ನ ಪ್ರತಿಷ್ಠೆಗೆ ಬಲಿಯಾಗಿ ನೀನು ನಿನ್ನ ವಿವೇಕವನ್ನು ಬಲಿ ಕೊಟ್ಟಿದ್ದಿ. ಹಾಗಾಗಿ ಶತ್ರುವಿನ ಪರಾಕ್ರಮವನ್ನು ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಿನ್ನ ಕೋಪ, ನಿನ್ನ ಪ್ರತಿಷ್ಠೆ ಇದೆಲ್ಲ ಸುಖ ಧರ್ಮ ಎರಡಕ್ಕೂ ಕೂಡ ವಿನಾಶಕ. ಹಾಗಾಗಿ ಕೋಪವನ್ನು, ಪ್ರತಿಷ್ಠೆಯನ್ನು, ದರ್ಪವನ್ನು ಬದಿಗಿಟ್ಟು ಧರ್ಮದ ಮಾರ್ಗವನ್ನು ಆಶ್ರಯಿಸು. ಅದು ನಿನ್ನ ಕೀರ್ತಿಯನ್ನು, ನಿನ್ನ ಸುಖವನ್ನು ಹೆಚ್ಚಿಸಬಲ್ಲದು. ನೀನು ಸುಖವಾಗಿದ್ದರೆ, ನೀನು ಕೀರ್ತಿಶಾಲಿಯಾಗಿದ್ದರೆ ಲಂಕಾನಗರದ ಕೀರ್ತಿಯು ಕೂಡ ಆಚಂದಾತ್ಮಕವಾಗಿ ಬಾಳಬಲ್ಲದು. ನಾವೆಲ್ಲರೂ ಕೂಡ ಇನ್ನಷ್ಟು ದಿವಸ ಬಂಧು ಮಿತ್ರ ಸಮೇತರಾಗಿ ಲಂಕಾನಗರದಲ್ಲಿ ಸುಖವಾಗಿ ವಾಸ ಮಾಡೋಣ. ಪ್ರಸೀದ ಜೀವೇನ ಸಪುತ್ರ ಬಾಂಧವಾಹ ಪ್ರದೀಯತಾಂ ದಾಶರಥಾಯ ಮೈಥಿಲಿ. ಹೀಗೆ ಆ ವಿಭೀಷಣ ಹೇಳಿದ ಮಾತನ್ನು ಕೇಳಿ ರಾವಣ ಆ ಕ್ಷಣದಲ್ಲಿ ಏನೂ ಪ್ರತ್ಯುತ್ತರ ಹೇಳಲಿಲ್ಲ. ಆ ಸಭಾಸದರನ್ನೆಲ್ಲ ಕಳಿಸಿಕೊಟ್ಟ, ವಿಭೀಷಣನನ್ನು ಕಳಿಸಿಕೊಟ್ಟ. ತಾನು ಕೂಡ ಲಂಕಾನಗರಕ್ಕೆ ಪ್ರವೇಶಿಸಿದ. ಬೆಳಗಾದ ಬಳಿಕ ವಿಭೀಷಣ ತನ್ನ ಕೃತ್ಯಗಳನ್ನೆಲ್ಲ ಮುಗಿಸಿಕೊಂಡ. ಎಲ್ಲ ಕೃತ್ಯಗಳನ್ನು ಮುಗಿಸಿಕೊಂಡು ಮೊದಲು ಆತ ತನ್ನ ಅಣ್ಣನಾದಂಥ ರಾವಣನ ಅರಮನೆಯನ್ನು ಪ್ರವೇಶ ಮಾಡಿದ. ನೂರಾರು ಜನ ಬಂಧುಗಳು ಮಿತ್ರರೆಲ್ಲ ಆ ರಾವಣನ ಅರಮನೆಗೆ ಬಂದು ಹೋಗ್ತಾ ಇದ್ರು. ನಾನಾ ಥರದ ಕಾರ್ಯಗಳನ್ನ ಆ ರಾವಣನ ಕಡೆಯಿಂದ ಅವರು ನಿರೀಕ್ಷೆ ಮಾಡಿಕೊಂಡಿದ್ರು. ಬಲಿಷ್ಠರಾದಂಥ ರಾಕ್ಷಸರು ಆ ಅರಮನೆಯನ್ನು ರಕ್ಷಣೆ ಮಾಡ್ತಾ ಇದ್ರು. ಸುತ್ತಮುತ್ತಲು ನೂರಾರು ಬಲಿಷ್ಠವಾದಂತಹ ಆನೆಗಳು, ಕುದುರೆಗಳ ಬಲವಾದಂಥ ಸೈನ್ಯವಿತ್ತು. ನಾನಾ ಪ್ರಕಾರದ ವಾದ್ಯಗಳ ಧ್ವನಿ ಕೇಳ್ತಾ ಇತ್ತು. ರೂಪ ಯೌವನ ಸಂಪನ್ನರಾದಂತಹ ನೂರಾರು ನಾರೀಮಣಿಯರು ಆ ಕಡೆ ಈ ಕಡೆ ಸಂಚಾರ ಮಾಡ್ತಾ ಇದ್ರು. ರಾವಣನ ಕಾರ್ಯಗಳಿಗಾಗಿ ಅವರು ಕಣ್ಸನ್ನೆಗಾಗಿ ಕಾಯ್ತಾ ಇದ್ರು. ಪುಣ್ಯಾಹವಾಚನದ ಮಂತ್ರಗಳನ್ನ ಅಲ್ಲಲ್ಲಿ ಬ್ರಾಹ್ಮಣರು ಪಠಣ ಮಾಡ್ತಾ ಇದ್ರು. ರಾವಣನಿಗೆ ಬರಬಹುದಾದಂತಹ ಆಪತ್ತು,
ಅದನ್ನು ನಿವಾರಣೆ ಮಾಡಲಿಕ್ಕಾಗಿ ಮತ್ತು ರಾವಣನಿಗೆ ಶುಭ ಆಗಲಿ ಅನ್ನೋ ಕಾರಣಕ್ಕಾಗಿ ಅವರು ಪವಿತ್ರ ಮಂತ್ರಗಳನ್ನು ಪಠಣ ಮಾಡ್ತಾ ಇದ್ರು. ಯಜ್ಞ, ಯಾಗ, ಶಾಂತಿ ಮೊದಲಾದವುಗಳನ್ನು ಕೂಡ ಆಚರಣೆ ಮಾಡ್ತಿದ್ರು. ಅದನ್ನೆಲ್ಲ ಆ ವಿಭೀಷಣ ನೋಡಿದ. ಕೆಲವರು ಮೊಸರಿನ ಪಾತ್ರಗಳನ್ನು, ತುಪ್ಪದ ಪಾತ್ರಗಳನ್ನು ಕೈಯಲ್ಲಿ ಹಿಡ್ಕೊಂಡಿದ್ರು. ಹೂಗಳಿಂದ, ಮಂಚಾಕ್ಷತೆಗಳಿಂದ ತುಂಬಿದಂತಹ ಪಾತ್ರಗಳನ್ನು ಹಿಡ್ಕೊಂಡಿದ್ರು. ಅವರನ್ನೆಲ್ಲ ಆ ವಿಭೀಷಣ ನೋಡಿದ. ಅಲ್ಲಿ ಬಂದಂತಹ ವಿಭೀಷಣನನ್ನ ಆ ದ್ವಾರದಲ್ಲಿದ್ದಂತಹ ರಾಕ್ಷಸರು, ಮಂತ್ರಿಗಳೆಲ್ಲ ಸ್ವಾಗತಿಸಿದ್ರು. ಅವನು ರಾವಣನಿಗೆ ನಮಸ್ಕರಿಸಿದ ಶಿಷ್ಟಾಚಾರಕ್ಕನುಸಾರವಾಗಿ. ವಿಜಯತಾಂ ಮಹಾರಾಜ ಅಂದ. ರಾವಣನಿಗೆ ಜಯಘೋಷವನ್ನು ಮಾಡಿದ. ರಾವಣ ಏನು ಮಾತಾಡಲಿಲ್ಲ. ತನ್ನ ಹುದ್ದಿನ ಸನ್ನೆಯಿಂದಲೇ ಒಂದು ಸಿಂಹಾಸನವನ್ನ ವಿಭೀಷಣ ತೋರಿಸಿದ. ಅದರಂತೆ ಆತ ಬಂದು ಕೂತ್ಕೊಂಡ. ಈ ಮುಂದಿನಂತೆ ಮಾತಾಡಿದ. ಯದಾ ಪ್ರಭೃತಿ ವೈದೇಹಿ ಸಂಪ್ರಾಪ್ತೇಹ ಪರಂತಪ ತದಾ ಪ್ರಭೃತಿ ದೃಶ್ಯಂತೆ ನಿಮಿತ್ತಾನ್ಯಶುಭಾನಿ ನಹ. ಅಣ್ಣನಿಗೆ ಹೇಳಿದ, ಯಾವತ್ತು ನೀನು ಸೀತೆಯನ್ನು ತಂದು ನಮ್ಮ ಲಂಕಾನಗರದಲ್ಲಿ ಅವಳನ್ನು ಸುರಕ್ಷಿತವನ್ನಾಗಿ ಇಡಬೇಕಂತ ಪ್ರಯತ್ನ ಪಟ್ಟಿದ್ದೆ, ಆವತ್ತಿನಿಂದ ಒಂದಲ್ಲ ಒಂದು ಕೆಟ್ಟ ಶಕುನ ನಮಗೆ ಕಾಣಿಸ್ಕೊಳ್ತಿದೆ. ಆದರೆ ಅದನ್ನು ನೀನಾಗಲಿ, ನಿನ್ನ ಅನುಯಾಯಿಗಳಾಗಲಿ, ನಿನಗೆ ಸಲಹೆ ಕೊಡುವಂಥವರಾಗಲಿ ಅದನ್ನು ಗಮನಿಸಿದಂತೆ ಕಾಣೋದಿಲ್ಲ. ಯಾವತ್ತು ಬ್ರಾಹ್ಮಣರು ಯಜ್ಞ ಕುಂಡದಲ್ಲಿ ಹೋಮ ಮಾಡಿದರೆ ಅಗ್ನಿ ಸರಿಯಾಗಿ ಪ್ರಜ್ವಲಿಸಬೇಕು. ಅಗ್ನಿ ಸರಿಯಾಗಿ ಪ್ರಜ್ವಲಿಸ್ತಿಲ್ಲ. ಅಗ್ನಿ ಸರಿಯಾಗಿ ಪ್ರಜ್ವಲಿಸದಿರೋದೇ ಒಂದು ಅಪಶಕನ. ಮೊದಲನೇದಾಗಿ ಎಷ್ಟೇ ಬೆಂಕಿಯನ್ನು ಹೊತ್ತಿಸಬೇಕು ಅಂತ ಪ್ರಯತ್ನ ಪಟ್ಟರು ಅಲ್ಲಿಂದ ಹೊಗೆ ಸರಿಯಾಗಿ ಹೊಗೆ ವಿಪುಲವಾಗಿ ಕಾಣಿಸ್ಕೊಳ್ತಿದೆಯೇ ಹೊರತು ಅಗ್ನಿ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ಕಾಣಿಸ್ಕೊಳ್ತಿಲ್ಲ. ಅಗ್ನಿಯನ್ನು ಇಟ್ಟಿರುವಂತಹ ಯಜ್ಞಶಾಲೆಗಳಲ್ಲಿ, ಅಗ್ನಿ ಗೃಹಗಳಲ್ಲಿ ಹಾವುಗಳು ಕಾಣಿಸ್ಕೊತಾ ಇವೆ. ಹಾವುಗಳು ಮನೆಯೊಳಗೆ ಬರೋದೇನಿದೆ, ಹಾವು, ಚೇಳುಗಳು, ಸರೀಸೃಪಗಳು, ಝರಿಗಳು ಇತ್ಯಾದಿಗಳು ಬರೋದೇನಿದೆ, ಅದು ಮನುಷ್ಯ ಅಶುಚಿಯಾಗಿರೋದಕ್ಕೆ ಲಕ್ಷಣ. ಎಷ್ಟೋ ದಿನ ಹಿರಿಯರು ಹೇಳಿದ್ರು, ನೀವು ಕೇಳಿದ್ರು. ಮನೆಯೊಳಗೆ ಹಾವು, ಚೇಳುಗಳು, ಸರೀಸೃಪಗಳು ಬರ್ತಿವೆ ಅಂತಂದ್ರೆ ಅದು ಮನೆಯೊಳಗೇನೋ ಅಮಂಗಲವೋ ಅಶೌಚವೋ ಉಂಟಾಗಿದೆ, ಯಾವುದೋ ಆಗಬಾರ್ದಂಥ ಕೆಲಸ ಆಗಿದೆ ಅನ್ನೋದಕ್ಕೆ ಸೂಚಕ. ಹೋಮ ದ್ರವ್ಯಗಳಿಗೆ, ಹೋಮ ಮಾಡಲಿಕ್ಕೆ ಇರುವಂತಹ ತುಪ್ಪ, ಅಕ್ಕಿ, ಕರು, ಪುರೋಡಾಶ ಮೊದಲಾದಂಥ ದ್ರವ್ಯಗಳಿಗೆ ಇರುವೆಗಳು ಮುಚ್ಚಿಕೊಳ್ತೇವೆ. ಇರುವೆಗಳು ಮುಚ್ಚಿಕೊಳ್ಳೋದು ಕೂಡ ಅಪಶಕುನ. ಕರುಗಳಿಗೆ ಹಾಲು ಕುಡಿಸಬೇಕಾದಂಥ ಹಸುಗಳ ಕೆತ್ತಲೆಲ್ಲ ಬತ್ತಿ ಹೋಗಿವೆ, ಅವು ಸರಿಯಾಗಿ ಹಾಲನ್ನೇ ಕೊಡ್ತಿಲ್ಲ. ಆನೆಗಳು ಯಾವತ್ತೂ ಕೂಡ ಮದಭರಿತಗಳಾಗಿ ಗೀಳಿಡ್ತಾ ತಮ್ಮ ಪರಾಕ್ರಮಕ್ಕೆ ಸೂಚಕವಾಗಿರಬೇಕು. ಆದರೆ ನಮ್ಮಲ್ಲಿರುವಂತಹ ಆನೆಗಳಿಗೆ ಸರಿಯಾಗಿ ಮದವೇ ಬರ್ತಿಲ್ಲ. ಕುದುರೆಗಳು ಎಷ್ಟು ಹೊಸ ಹುಲ್ಲನ್ನು ಕೊಟ್ಟರು, ಹೊಸ ಮೇವನ್ನು ಕೊಟ್ಟರು ಕೂಡ ಅವು ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡ್ತಿಲ್ಲ. ದೀನ ಸ್ವರದಿಂದ, ಕೆಟ್ಟ ದನಿಯಿಂದ ಆ ಕುದುರೆಗಳು ದನಿ ಮಾಡ್ತಾ ಇವೆ. ಕತ್ತೆ ಮತ್ತು ಒಂಟೆಗಳು, ನಮ್ಮ ಸೈನ್ಯದಲ್ಲಿರುವಂತಹ ಕತ್ತೆಗಳ ಮತ್ತು ಒಂಟೆಗಳ ರೋಮಗಳು ಮೇಲ್ಮುಖವಾಗಿ ನಿಂಬಿರಿ ನಿಂತುಕೊಂಡಿವೆ. ಅವುಗಳು ಕಣ್ಣಿನಿಂದ ನೀರು ಬರ್ತಿದೆ. ತಜ್ಞರಾದಂತಹ ವೈದ್ಯರು ಎಷ್ಟೇ ಚಿಕಿತ್ಸೆ ಮಾಡಿಸಿದ್ರು ಕೂಡ ಆ ಅಪಶಕುನ, ಅವುಗಳಿಗೆ ಬಂದು ಒದಗಿರುವಂತಹ ರೋಗ ಅದು ಪರಿಹಾರ ಹೊಂದಿಲ್ಲ. ಕಾಗೆಗಳು ಎಲ್ಲ ಕಡೆ ಗುಂಪು ಗುಂಪಾಗಿ ಸೇರಿಕೊಂಡು ಕೆಟ್ಟದಾಗಿ ಆಕ್ರೋಶ ಮಾಡ್ತಿವೆ. ಉಪ್ಪರಿಗೆಗಳ ಮೇಲೆ, ಸ್ತಂಭಗಳ ಮೇಲೆ, ಗೋಪುರಗಳ ಮೇಲೆ ಕಾಗೆಗಳು ಬಂದು ಕೂತ್ಕೊಂಡಿವೆ. ಮನೆಗಳ ಮೇಲೆ ರಣಹದ್ದುಗಳು ಗುಂಪು ಗುಂಪಾಗಿ ಕೂತ್ಕೊಂಡು ಕಾಯ್ತಾ ಇವೆ. ಗುಳ್ಳೇನರಿಗಳು ಎರಡೂ ಸಂಧ್ಯಾ ಕಾಲಗಳಲ್ಲಿ, ಬೆಳಗಿನ ಹೊತ್ತು, ಬೆಳಗ್ಗೆ ಸೂರ್ಯ ಉದಯಿಸುವ ಹೊತ್ತು, ಸಾಯಂಕಾಲ ಸೂರ್ಯ ಅಸ್ತಮಿಸುವ ಹೊತ್ತು ಅಲ್ಲಿ ಕೂತ್ಕೊಂಡು ಅಮಂಗಲವಾದ ರೀತಿಯಲ್ಲಿ ಕೂಗಿಕೊಳ್ತಾ ಇವೆ. ಬರೇ ರಣಹದ್ದುಗಳಲ್ಲ, ತೋಳಗಳು ಮತ್ತೆ ಇನ್ನೂ ಎಷ್ಟೋ ಕಟ್ಟೆ ಕಿರುಬ ಮೊದಲಾದಂಥ ಪ್ರಾಣಿಗಳು ಲಂಕಾನಗರವನ್ನು ಸುತ್ತುವರೆದು ಮಾಂಸಕ್ಕಾಗಿ ಹಾತೊರೆಯುವಂತೆ ಕಾಣ್ತಾ ಇವೆ. ಪರಿಸ್ಥಿತಿ ಇಷ್ಟು ನಮಗೆ ಘಾತಕವಾಗಿದೆ. ಇದಕ್ಕೆಲ್ಲದಕ್ಕೂ ಒಂದೇ ಪರಿಹಾರ, ಬೇರೆ ಯಾವುದೇ ಯಜ್ಞ, ಹೋಮ ಇತ್ಯಾವುದು ಪರಿಹಾರವಿಲ್ಲ. ಅದಕ್ಕಿರೋದು ಒಂದೇ ಪರಿಹಾರ. ಅದೇನೆಂದ್ರೆ ಸೀತೆಯನ್ನ ರಾಮನಿಗೆ ಒಪ್ಪಿಸಿಕೊಡು. ನಾನು ಈ ಮಾತನ್ನ ಲೋಭದಿಂದಲೋ, ಮೋಹದಿಂದಲೋ, ಭಯದಿಂದಲೋ ಹೇಳ್ತೀನಿ ಅಂತ ತಿಳ್ಕೊಳ್ಬೇಡ. ನನಗೆ ಈ ಕಾರ್ಯದಲ್ಲಿ ಸ್ವಾರ್ಥವೇನಿಲ್ಲ. ನೀನು ಕದ್ದು ತಂದಂತಹ ಸೀತೆಯನ್ನ ರಾಮನಿಗೆ ಒಪ್ಪಿಸಿಕೊಟ್ರೆ ಅದರಿಂದ ನನಗೆ ಆಗಬೇಕಾದ ಕೆಲಸವೇನಿಲ್ಲ. ನನಗೆ ಸಾಮ್ರಾಜ್ಯವೋ ಪಟ್ಟಾಭಿಷೇಕವೋ ಇದರಿಂದ ಆಗೋದಿಲ್ಲ. ಹಾಗಾಗಿ ನನ್ನ ಸ್ವಾರ್ಥ ಏನಿಲ್ಲ ಅನ್ನೋದನ್ನು ಮನಗಾಣ. ಒಂದು ವೇಳೆ ನಿನಗೆ ನನ್ನ ಬಗ್ಗೆ ಸಂದೇಹವಿದ್ರೆ, ವಿಭೀಷಣ ತನ್ನ ಸ್ವಾರ್ಥಕ್ಕಾಗಿ ಮಾತನ್ನು ಹೇಳ್ತಿದ್ದಾನೆ ಅಂತ ತಿಳ್ಕೊಂಡ್ರೂ ಕೂಡ ನನ್ನನ್ನು ತಪ್ಪು ತಿಳಿದ್ರೂ ತೊಂದರೆ ಇಲ್ಲ.
ನೀನು ನಾನು ಹೇಳಿದಂತೆ ಆಚರಣೆ ಮಾಡು. ಲಂಕಾನಗರದಲ್ಲಿರುವಂತಹ ಎಲ್ಲ ಪಟ್ಟಣಿಗರು ಈ ಅಪಶಕನಗಳನ್ನು ನೋಡ್ತಿದ್ದಾರೆ. ರಾಕ್ಷಸರು ನೋಡ್ತಿದ್ದಾರೆ, ರಾಕ್ಷಸೀಯರು ನೋಡ್ತಿದ್ದಾರೆ, ಅಂತಃಪುರದ ರಾಣಿವಾಸದವರು ನೋಡ್ತಿದ್ದಾರೆ. ಆದರೆ ಶತ್ರುಗಳು, ನಿನ್ನ ಮಂತ್ರಿಗಳು, ನಿನ್ನ ಆಪ್ತೇಷ್ಟರು ಈ ವಿಷಯವನ್ನ ನಿನ್ನ ಕಿವಿಗೆ ಹಾಕಲಿಕ್ಕೆ ಸಂಕೋಚ ಪಡ್ತಿದ್ದಾರೆ. ಇದು ಅಧಿಕಾರಸ್ಥ ಸ್ಥಿತಿ. ಅಧಿಕಾರದಲ್ಲಿದ್ದವರಿಗೆ ಒಳ್ಳೆ ಮಾತನ್ನು ಹೇಳಲಿಕ್ಕೆ ಎಲ್ಲರೂ ಸಂಕೋಚ ಪಡ್ತಾರೆ. ಯಾರಾದರೂ ಒಬ್ಬರು ಪ್ರಯತ್ನಪೂರ್ವಕವಾಗಿ ಒಳ್ಳೆ ಮಾತನ್ನ ಹಿತೋಪದೇಶವನ್ನು ಕೊಟ್ಟರೂ ಕೂಡ ಅದು ಅವ್ರ ಕಿವಿಗೆ ಬೀಳೋದಿಲ್ಲ. ಹಾಗಾಗಿ ಇಂಥ ಅಪಶಕನಗಳು ಎಲ್ಲರೂ ನೋಡ್ತಿದ್ರು. ಆ ಅಪಶಕನಗಳ ಪರಿಣಾಮವನ್ನು ಊಹಿಸಬಲ್ಲಷ್ಟು ಅವರು ಪಂಡಿತರಾಗಿದ್ದರೂ ಕೂಡ ಅವರು ಸಂಕೋಚದಿಂದ ನಿನಗೆ ಇದನ್ನು ಹೇಳಲಿಕ್ಕೆ ಹಿಂಜರಿದಿದ್ದಾರೆ. ನಾನು ಮಾತಾಡಿದ್ದು ನಿನಗೆ ಹೇಳಲೇಬೇಕಾಗಿದೆ, ಇದನ್ನು ಹೇಳಿದ್ದೇನೆ, ಇದರಂತೆ ನೀನು ಕಾರ್ಯವನ್ನು ಮಾಡು. ರಾವಣ ಕುಪಿತನಾದ. ಭಯಂನ ಪಶ್ಚಾಮಿ ಕುತಶ್ಚಿದಪ್ಯಹಂ ನರಾಘವ ಪ್ರಾಪ್ಸ್ಯತಿ ಜಾತು ಮೈಥಿಲೀಂ ಸುರೈ ಸಹೇಂದ್ರೈರಪಿ ಸಂಗತಃ ಕಥಂ ಸಮಾಗ್ರತ ಸ್ಥಾಸ್ಯತಿ ಲಕ್ಷ್ಮಣಾಗ್ರಜಃ. ಯಾವ ಕಾರಣಕ್ಕೂ ನಾನು ಸೀತೆಯನ್ನು ರಾಮನಿಗೆ ಒಪ್ಸೋದಿಲ್ಲ, ರಾಮನಿಗೆ ಸೀತೆ ಸಿಗೋದಿಲ್ಲ. ಈ ರಾಮ ಕಪಿಗಳ ಸಹಾಯವನ್ನು ತಗೊಳ್ಳೋದು ಇರಲಿ, ಇಂದ್ರಾದಿಗಳ ಸಹಾಯವನ್ನು ಪಡೆದುಕೊಂಡು ನನ್ನ ಮೇಲೆ ಯುದ್ಧಕ್ಕೆ ಬಂದರೂ ಕೂಡ ಅವನು ಯುದ್ಧದಲ್ಲಿ ಗೆಲ್ಲಲಾರ ಅಂತ ಒಂದೇ ಮಾತನ್ನು ವಿಭೀಷಣನಿಗೆ ಹೇಳಿ ಆತನನ್ನು ಕಳಿಸಿಕೊಟ್ಟ. ಇದಾದ ಮೇಲೆ ಆ ರಾವಣ ತನ್ನ ಅರಮನೆ ತಾನೇ ಕೂತ್ಕೊಂಡಿದ್ದ. ಆದರೆ ಕೂತ್ಕೊಂಡವನು ಸ್ವಸ್ಥಚಿತ್ತನಾಗಿ ಸಮಾಧಾನ ಚಿತ್ತನಾಗಿ ಕೂತ್ಕೊಳ್ಳುವಂತಿರಲಿಲ್ಲ. ಯಾಕೆಂದ್ರೆ ಅವನು ಕಾಮ ಮೋಹಿತನಾಗಿಬಿಟ್ಟಿದ್ದ. ಸೀತೆಯ ಬಗ್ಗೆ ಆತನ ಎದೆ ಸುಡುವಂಥ ಕಾಮವೇನು ಉತ್ಪನ್ನ ಆಗಿತ್ತು, ಅದು ಆತನ ಶರೀರ, ಮನಸ್ಸು, ಆತ್ಮವನ್ನೆಲ್ಲನೂ ಸುಡ್ಲಿಕ್ಕೆ ಪ್ರಾರಂಭ ಮಾಡಿತ್ತು. ಅವನ ಹಿತೈಷಿಗಳು, ಆಪ್ತೇಷ್ಟರು ಅವನ ಬಗ್ಗೆ ತಾತ್ಸಾರ ತಾಳಿದರು. ವಿಭೀಷಣ ಒಬ್ಬನೇ ಅಲ್ಲ, ಮತ್ತು ಕೆಲವರು ಹೇಳಿದ್ದಿರ್ಬೇಕು. ಅವ್ರ ಹೆಸರನ್ನು ಇಲ್ಲಿ ಇನ್ನೂ ನಾವು ಕೇಳಲಿಲ್ಲ. ರಾವಣನ ಅಜ್ಜನಾದಂಥ ಸುಮಾಲಿ ಅನ್ನುವನೊಬ್ಬನು ಕೂಡ ಈ ಮಾತನ್ನು ಹೇಳಿದ್ದ. ರಾವಣನ ತಾಯಿಯ ಅಪ್ಪನೂ ಕೂಡ ಈ ಮಾತನ್ನು ಹೇಳಿದ್ದ ಅಂತ ಮುಂದೊಂದು ನಾವು ಶ್ರವಣ ಮಾಡ್ತೀವಿ. ವಿಭೀಷಣ ಅಲ್ಲದೆ ಇನ್ನೂ ಕೆಲವರು ಆತನಿಗೆ ಹಿತೋಪದೇಶ ಹೇಳಿದ್ದಿರಬೇಕು. ಅದು ಆತನ ಬೇಗುದಿಯನ್ನು ಮತ್ತಷ್ಟು ಹೆಚ್ಚಿಸಿತು. ಸತ್ಪುರುಷರ ದೃಷ್ಟಿಯಿಂದ ಆತ ಪಾಪಿಷ್ಠನಾಗಿಬಿಟ್ಟ. ದುಷ್ಟರಾದವರು ಆತನನ್ನು ಹಾಡಿ ಹೊಗಳ್ತಾ ಇದ್ರು ತಮ್ಮ ಸ್ವಾರ್ಥಕ್ಕಾಗಿ. ಆದರೆ ಸಜ್ಜನರಾದವರು, ಧರ್ಮಾತ್ಮರಾದವರು ಆತನನ್ನು ಪಾಪಿ ಅಂತ ಪರಿಗಣಿಸಿದ್ರು. ಈ ಎಲ್ಲ ಕಾರಣದಿಂದ ಆತ ಏನಾಗಿಬಿಟ್ಟ ಅಂದ್ರೆ ಅತ್ಯಂತ ಕೃಶನಾಗಿಬಿಟ್ಟ, ದುರ್ಬಲನು ಕೂಡ ಆಗಿಬಿಟ್ಟ. ಯಾವಾಗಲೂ ಸೀತೆಯ ಒಂದೇ ಧ್ಯಾನ ಅವನಿಗೆ. ಕುಳಿತರು, ನಿಂತುಕೊಂಡ್ರು, ಸಂಚಾರ ಮಾಡಿದ್ರು ಒಂದೇ ಧ್ಯಾನ. ಆಯುಷ್ಯವೂ ಆತನದು ಕಳೆದು ಹೋಗಿಬಿಟ್ಟಿತ್ತು. ಇನ್ನೇನು ಸಾವು ಆತನ ಸಮೀಪಕ್ಕೆ ಬಂದಿತ್ತು. ಯುದ್ಧ ಮಾಡಿ ರಾಮ ಲಕ್ಷ್ಮಣಾದಿಗಳನ್ನು ಸೋಲಿಸಿ ಸೀತೆಯನ್ನು ಪಡ್ಕೊಳ್ಬೇಕು ಅಂತ ಆತ ಆಲೋಚನೆ ಮಾಡಿದ್ದ. ಹಾಗಾಗಿ ಇನ್ನು ಆಪ್ತೇಶ್ವರನ್ನ ಕರೆದು ಯುದ್ಧದ ಸಲುವಾಗಿ ಮಂತ್ರಾಲೋಚನೆ ಮಾಡಬೇಕು ಅಂತ ಆತ ನಿರ್ಧಾರ ಮಾಡಿದ. ತನ್ನ ರಥವನ್ನು ಹತ್ತಿದ ಆತ. ಹತ್ತಿ ಯುದ್ಧಕ್ಕೆ ಹೊರಟ. ಆ ರಥದ ಸುತ್ತಮುತ್ತಲೂ ಖಡ್ಗ ಮೊದಲಾದಂತಹ ಆಯುಧಗಳನ್ನು ಹಿಡಿದು ನಾನಾ ರೀತಿಯಾದ ರಾಕ್ಷಸರು ಅವನನ್ನು ಹಿಂಬಾಲಿಸಿಕೊಂಡು ಹೊರಟಿದ್ರು. ಕೈ ಮುಗಿದುಕೊಂಡು ರಾವಣನಿಗೆ ಕೆಲವರು ನಮಸ್ಕಾರ ಮಾಡ್ತಾ ಇದ್ರು, ಕೆಲವರು ಆತನಿಗೆ ಸ್ತೋತ್ರ ಮಾಡ್ತಿದ್ರು, ಕೆಲವರು ಜಯಕಾರ ಮಾಡ್ತಾ ಇದ್ರು, ಇನ್ನು ಕೆಲವರು ಅವನಿಗೆ ಆಶೀರ್ವಾದ ಮಾಡ್ತಿದ್ರು. ಆ ಎಲ್ಲರೂ ರಾವಣನನ್ನ ಸ್ವಾಗತಿಸಿದ್ರು. ಆ ಸಭಾ ಮಂಟಪದಲ್ಲಿ ಸಭಾಭವನಕ್ಕೆ ಬಂದ. ಸಭಾಭವನದ ನೆಲಕ್ಕೆ ಚಿನ್ನ ಮತ್ತು ಬೆಳ್ಳಿಯ ತಗಡನ್ನು ಹೊರಿಸಿದ್ರು. ಅಷ್ಟು ವೈಭವೋಪೇತವಾಗಿತ್ತು. ಮಯನಿಂದ ನಿರ್ಮಾಣವಾದಂತಹ ಸಭೆ ಅದು. ಅದನ್ನ 600 ಜನ ಪಿಶಾಚಿಗಳು ರಾವಣನ ಸಭಾ ಮಂದಿರವನ್ನು ರಕ್ಷಣೆ ಮಾಡ್ತಾ ಇದ್ರು. ಆ ಸಿಂಹಾಸನದ ಕೇಂದ್ರ ಭಾಗದಲ್ಲೊಂದು ಆ ಸಭಾಭವನದ ಕೇಂದ್ರ ಭಾಗದಲ್ಲೊಂದು ಸಿಂಹಾಸನವಿತ್ತು. ಅದಕ್ಕೆ ಪ್ರಿಯಂಕು ಅನ್ನುವ ಪ್ರಾಣಿಯ ಚರ್ಮ, ಒಂದು ರೀತಿಯಾದ ಜಿಂಕೆ ಇದ್ದಿರ್ಬೇಕದು. ಆ ಜಿಂಕೆಯ ಚರ್ಮವನ್ನು ಅಲ್ಲಿ ಹೊರಿಸಿದ್ರು. ಅದಕ್ಕೊಂದು ಹೊರಗು ದಿಂಬಿತ್ತು. ಆ ಸಿಂಹಾಸನದ ಮೇಲೆ ಆತ ಬಂದು ಕೂತ್ಕೊಂಡ. ದೂತರಿಗೆ ಆಜ್ಞಾಪನೆ ಮಾಡಿದ, ಶತ್ರುಗಳ ವಿನಾಶಕ್ಕೆ ಸಂಬಂಧಪಟ್ಟಂತೆ ನಾನೀಗ ಒಂದು ಮಹಾಕಾರ್ಯವನ್ನು ಹಮ್ಮಿಕೊಳ್ಬೇಕಾಗಿದೆ. ನನ್ನ ಆಪ್ತರಾದಂಥ ಹಿತೈಷಿಗಳಾದಂಥ ರಾಕ್ಷಸರೇನಿದ್ದಾರೆ ಅವರೆಲ್ಲರನ್ನೂ ಸಾಧ್ಯ ಆದಷ್ಟು ಶೀಘ್ರ ನನ್ನ ಕಡೆ ಕರ್ಕೊಂಡು ಬನ್ನಿ, ನಾನು ಅವ್ರ ಜೊತೆ ಮಂತ್ರಾಲೋಚನೆ ಮಾಡಬೇಕಾಗಿದೆ. ಹೀಗೆ ಮಾತನ್ನು ಕೇಳಿದ ಕೂಡಲೇ ಆ ದೂತರು ಎಲ್ಲ ಕಡೆ ಸಂಚಾರ ಮಾಡಿದರು. ಪ್ರತಿಯೊಂದು ಮನೆಗೂ ಹೋದ್ರು, ಅವರನ್ನು ಕರೆದರು. ಕೆಲವರು ರಾಕ್ಷಸರು ಮನೆಯಲ್ಲಿರಲಿಲ್ಲ, ವಿಹಾರ ಸ್ಥಳಗಳಲ್ಲಿ, ಉದ್ಯಾನವನಗಳಲ್ಲಿದ್ದರು. ಕೆಲವರು ಬೇಟೆಯಾಡಲಿಕ್ಕೆ ಹೋಗಿದ್ರು. ಅವರಲ್ಲಿ ಎಲ್ಲ ಕಡೆ ಹೋಗಿ ಆ ರಾಕ್ಷಸರನ್ನ ರಾವಣ ಕರೀತಿದ್ದಾನೆ, ಬೇಗ ಬನ್ನಿ ಅಂತ ಆಜ್ಞಾಪನೆ ಮಾಡಿದರು.
ರಾಜಾಜ್ಞೆಯನ್ನು ಕೇಳಿದ ಕೂಡಲೇ ಕೆಲವರು ನಡೆದುಕೊಂಡು ಬಂದರು, ಕೆಲವರು ಓಡಿಕೊಂಡು ಬಂದರು, ಕೆಲವರು ರಥಗಳ ಮೇಲೆ, ಕೆಲವರು ಮದಭರಿತಗಳಾದ ಆನೆಗಳ ಮೇಲೆ, ಕೆಲವರು ಕುದುರೆಗಳ ಮೇಲೆ ಕೂತ್ಕೊಂಡು ಬಂದರು. ಎಲ್ಲರೂ ಬಂದು ಆ ರಾಕ್ಷಸರಾಜನಾದ ರಾವಣನಿಗೆ ನಮಸ್ಕಾರ ಮಾಡಿದರು. ಅವನು ಆ ಥರ ಅವರೆಲ್ಲರನ್ನು ಅಭಿನಂದಿಸಿದ. ಅವರೆಲ್ಲರ ಹೆಸರುಗಳನ್ನು ಹೇಳಿ ಅವರನ್ನು ಕರೆದು ಅವರನ್ನು ಕೂಡಿಸಿದ. ಎಲ್ಲರೂ ಕೂಡ ತಮ್ಮ ತಮ್ಮ ತರಗತಿಗಳಿಗೆ ತಕ್ಕಂತೆ, ತಮ್ಮ ತಮ್ಮ ಅಂತಸ್ತುಗಳಿಗೆ ತಕ್ಕಂತೆ ದೊಡ್ಡ ದೊಡ್ಡ ಸಿಂಹಾಸನಗಳ ಮೇಲೆ ಕೂತ್ಕೊಂಡ್ರು. ಕೆಲವರು ದರ್ಭಾಸನಗಳ ಮೇಲೆ ಕೂತ್ಕೊಂಡ್ರು, ಕೆಲವರು ನೆಲದ ಮೇಲೆ ಕೂತ್ಕೊಂಡ್ರು. ಅದಾದ ಬಳಿಕ ವಿಭೀಷಣನು ಕೂಡ ಬಂದ, ತನ್ನ ರಥವನ್ನು ಹತ್ತಿ ಬಂದು ತನ್ನ ಹೆಸರನ್ನು ಹೇಳಿಕೊಂಡು ಆ ರಾವಣನ ಕಾಲುಗಳಿಗೆ ನಮಸ್ಕಾರ ಮಾಡಿದ. ವಿಭೀಷಣ ಹಂಭೋ ಅಭಿವಾದೇ ಅಂತ ನಮಸ್ಕಾರ ಮಾಡಿದ. ಆಮೇಲೆ ಅವನು ಸಿಂಹಾಸನದ ಮೇಲೆ ಕೂತ್ಕೊಂಡ. ಶುಕ, ಸಾರಣ, ಪ್ರಹಸ್ತ ಮೊದಲಾದ ಮಂತ್ರಿಗಳು ಬಂದರು. ಎಲ್ಲರೂ ಸಿಂಹಾಸನದ ಮೇಲೆ ಕೂತ್ಕೊಂಡ್ರು. ಆ ಸಭೆಯಲ್ಲಿ ರಾವಣನ ಭಯ ಎಷ್ಟು ಆವರಿಸಿತ್ತು ಅಂತಂದ್ರೆ, ಅವ್ರು ಯಾರು ಅಸಂಬದ್ಧವಾದಂತಹ ಮಾತನಾಡುವವರಿರಲಿಲ್ಲ. ಯಾರೂ ಜೋರಾಗಿ ಮಾತು ಆಡ್ತಿರ್ಲಿಲ್ಲ, ಗಟ್ಟಿಯಾಗಿ ಮಾತಾಡ್ತಿರ್ಲಿಲ್ಲ. ರಾವಣನ ಸನ್ನಿಧಾನದಿಂದಾಗಿ ಅವರೆಲ್ಲರೂ ತಾವಿನ ಯುದ್ಧವನ್ನು ಗೆದ್ದು ಬಿಟ್ಟವು, ವಿಜಯ ನಮ್ಮ ರಾಕ್ಷಸ ಸೈನ್ಯಕ್ಕೆ ಕಟ್ಟಿಟ್ಟ ಬುತ್ತಿ ಅಂತ ತಿಳ್ಕೊಂಡಿದ್ರು. ಮುಂದೆ ಆ ಸಭೆಯನ್ನೆಲ್ಲ ಒಂದು ಬಾರಿ ನಿರೂಪಿಸಿದ ಈ ರಾವಣ. ಸಹಸ್ರನಿಗೆ ಹೇಳಿದ, ಈಗ ಮೊದಲನೇ ಬಾರಿಗೆ ಮಾಡಬೇಕಾದ ಕೆಲಸ ಏನಂತಂದ್ರೆ, ನಮ್ಮ ಸೈನ್ಯದ ಸೇನಾಪತಿಗಳು, ಸೇನಾ ನಾಯಕರು, ಸೈನಿಕರು ಇವರೆಲ್ಲ ಲಂಕಾನಗರದ ಆಯಕಟ್ಟಿನ ಜಾಗಗಳಲ್ಲಿ ನಿಂತುಕೊಂಡು ಲಂಕಾನಗರದ ರಕ್ಷಣೆಗೆ ಅವರು ಸನ್ನದ್ಧರಾಗಿರಲಿ. ಪ್ರಹಸ್ತ ಮೊದಲು ಹೋಗಿ ರಾಜಾಜ್ಞೆಯನ್ನು ಪರಿಪಾಲನೆ ಮಾಡಲಿಕ್ಕಾಗಿ ಎಲ್ಲ ಸೈನಿಕರಿಗೆ, ಪಹರೆಯವರಿಗೆ ಸೂಚನೆ ಕೊಟ್ಟ. ಆ ಸೈನಿಕರನ್ನು ನಿಯೋಜಿಸುವಂತ ಕೆಲಸ ಮುಗಿದ ಬಳಿಕ ರಾವಣನ ಎದುರಿಗೆ ಬಂದು ನಿಂತ್ಕೊಂಡು ಆತನಿಗೆ ನಮಸ್ಕರಿಸಿದ. ಎಲ್ಲ ಆಯಕಟ್ಟಿನ ಜಾಗಗಳಲ್ಲಿ, ನಗರದ ಹೊರಗೆ ಒಳಗೆ, ಸೈನ್ಯ ಇರುವಲ್ಲಿ, ಶಸ್ತ್ರಾಗಾರ ಇರುವಲ್ಲಿ, ಅಂತಃಪುರಗಳಲ್ಲಿ, ಖಾಸಗಿ ವಾಸಸ್ಥಾನಗಳಲ್ಲಿ ಸೈನಿಕರಿದ್ದಾರೆ. ನೀನು ನಿನ್ನ ಮನಸ್ಸಿನ ಚಿಂತೆ, ವ್ಯಾಕುಲತೆ ಇದನ್ನು ಬಿಟ್ಟು ನಿಶ್ಚಿಂತನಾಗಿ ಕಾರ್ಯವನ್ನು ನಿರ್ವಹಿಸಬಹುದು. ಇದಾದ ಬಳಿಕ ರಾವಣ ಮಾತಾಡಿದ. ಪ್ರಿಯಾಪ್ರಿಯೇ ಸುಖೇ ದುಃಖೇ ಲಾಭಾಲಾಭೇ ಹಿತಾಹಿತೆ ಧರ್ಮ ಕರ್ಮಾರ್ಥ ಕೃಚ್ಛೇಷು ಯೂಯಂ ಅರ್ಹತ ವೇದಿತುಂ. ನಿಮ್ಮೆಲ್ಲರೂ ನೀವು ಇಲ್ಲಿ ಕರೆಸಿದ್ದೇನೆ, ನೀವೆಲ್ಲ ಪಂಡಿತರಿದ್ದೀರಿ. ಧರ್ಮ, ಅಧರ್ಮ, ಕಾಮ, ಪ್ರಿಯ, ಅಪ್ರಿಯ, ಸುಖ, ದುಃಖ, ಲಾಭ, ಹಾನಿ ಇದನ್ನೆಲ್ಲವನ್ನೂ ನೀವು ವಿಮರ್ಶೆ ಮಾಡಬೇಕು. ಇಲ್ಲಿ ತನಕ ನಿಮ್ಮನ್ನ ಸಮಾಲೋಚಿಸಿ ನಾನು ಯಾವ ಕಾರ್ಯವನ್ನು ಮಾಡಿದ್ದೇನೆ, ಆ ಯಾವ ಕಾರ್ಯವೂ ಕೂಡ ವ್ಯರ್ಥವಾಗಿಲ್ಲ. ಅಷ್ಟು ಸಮರ್ಥರು ನೀವು. ಅಂತ ಉತ್ತಮವಾದ ಸಲಹೆಗಳನ್ನು ಕೊಡುವಂಥವ್ರು. ದೇವೇಂದ್ರ ದೇವತೆಗಳ ಸಲಹೆಯನ್ನು ಪಡೆದು ಸ್ವರ್ಗವನ್ನು ಆಳುತ್ತಿರುವಂತೆ ನಾನು ನಿಮ್ಮ ಸಲಹೆಯನ್ನು ಪಡೆದುಕೊಂಡು ರಾಕ್ಷಸರಿಗೆ ಅಪಾರವಾದಂತಹ ಸಾಮ್ರಾಜ್ಯವನ್ನು ಆಳುತ್ತಿದ್ದೇನೆ. ಹಿಂದೆ ಅನೇಕ ಬಾರಿ ನಿಮ್ಮ ಸಲಹೆಯನ್ನು ನಾನು ಪಡ್ಕೊಂಡಿದ್ದೆ. ಸೀತೆಯನ್ನು ಅಪಹಾರ ಮಾಡುವುದಕ್ಕಿಂತ ಮೊದಲು ಕೂಡ ನಿಮ್ಮೆಲ್ಲ ಸಲಹೆಯನ್ನು ಪಡ್ಕೊಂಡಿದ್ದೆ. ಆದರೆ ಆವಾಗ ಕುಂಭಕರ್ಣ ಮಲಗಿಕೊಂಡಿದ್ದಾದ್ರಿಂದ ಆತನ ಸಲಹೆಯನ್ನು ಪಡ್ಕೊಳ್ಳೋದಾಗಿರಲಿಲ್ಲ. ಆತ ಈಗ ತಾನೇ ತನ್ನ ಒಂದು ಸುತ್ತಿನ ನಿದ್ರೆಯನ್ನು ಮುಗಿಸಿ, ನಿದ್ರೆಯನ್ನು ಮುಗಿಸೋದಂತಿಲ್ಲ, ಅವನು ಒಂದು ಸುತ್ತಿನ ನಿದ್ರೆಯನ್ನು ಮುಗಿಸಿ ಎರಡನೇ ಸುತ್ತಿನ ನಿದ್ರೆಗೆ ಜಾರುವಂತ ಅಷ್ಟೇ ಅವನಿಗೆ ಇದ್ದದ್ದು. ಇವತ್ತವನು ತನ್ನ ಒಂದು ಸುತ್ತಿನ ನಿದ್ರೆಯನ್ನ ಮುಗಿಸಿ ಇಲ್ಲಿಗೆ ಬಂದಿದ್ದಾನೆ. 6 ತಿಂಗಳವರೆಗೆ ಮಲಗಿ ಆತ ಈಗ ತಾನೇ ಎದ್ದಿದ್ದಾನೆ. ಹಿಂದೆ ನಾನು ಯಾವುದೇ ಕಾರ್ಯ ಮಾಡಿದ್ರು ಕೂಡ ಅದಕ್ಕೆ ನಿಮ್ಮ ಸಮರ್ಥನೆಯನ್ನು ಒದಗಿಸಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಅಂತ ರಾವಣ ಏನು ಹೇಳಿದ್ನಲ್ಲ, ಅದನ್ನ ಆತ ಸುಳ್ಳು ಹೇಳಿದ. ರಾವಣ ಸೀತೆಯನ್ನು ಅಪಹಾರ ಮಾಡಲಿಕ್ಕಾಗಿ ಮಾರೀಚನ ಕಡೆ ಹೋಗಬೇಕು ಅಂತ ಮಾಡಿದ್ನಲ್ಲ, ಅದನ್ನು ಅವಸರದಿಂದ ಮಾಡಿದ್ದ ಅಂತ ನಾವು ವಾಲ್ಮೀಕಿ ರಾಮಾಯಣದಲ್ಲಿ ಓದಿದ್ವಿ. ಯಾಕೆಂದ್ರೆ ಅವನಿಗೆ ಕಳ್ಳನ ಮನಸ್ಸು ಯಾವತ್ತೂ ಕೂಡ ಹುಳ್ಳುಳ್ಳಿಗೆ ಅಂತ ಹೇಳುವಂತೆ, ನಾನು ಈ ಕೆಲಸವನ್ನು ಮಾಡೋದಕ್ಕಿಂತ ಮೊದಲು ನನ್ನ ರಾಕ್ಷಸರನ್ನೇ ಕೇಳಿಬಿಟ್ರೆ ಅವ್ರು ಏನಂತಾರೋ, ಗುರುಗಳೇನಂತಾರೋ, ತಾಯಿ ಏನಂದಾಳೋ, ಅಜ್ಜ ಏನಂದಾನೋ, ತಮ್ಮಂದ್ರೆ ಏನಂತಾರೆ ಅಂತ ಒಂದು ಶಂಕೆ ಇತ್ತು. ಹಾಗಾಗಿ ಅವ್ರನ್ನ ಯಾರನ್ನೂ ಆತ ಸಮಾಲೋಚನೆ ಮಾಡುವ ಗೋಜಿಗೆ ಹೋಗಲಿಲ್ಲ. ಅವಸರದಿಂದ ಎದ್ದು ಹೋಗಿ ಮಾರೀಚನನ್ನು ಸಂಧಿಸಿ ಆ ಕಾರ್ಯವನ್ನು ಮಾಡಿಬಿಟ್ಟಿದ್ದ ಆತ. ಆದರೆ ಈಗ ಇವ್ರ ಮುಂದೆ ತಾನು ಮಾಡಿದಂಥ ತಪ್ಪನ್ನು ಹೇಳ್ಕೊಳ್ಳುವಂತಿರಲಿಲ್ಲ. ಅದು ಆತನ ಪ್ರತಿಷ್ಠೆಗೆ ಕುಂದು. ಅದಕ್ಕಾಗಿ ನಾನು ಮಾಡಿದಂಥ ಎಲ್ಲಾ ಕೆಲಸಕ್ಕೂ ಕೂಡ ನಿಮ್ಮ ಸಮರ್ಥನೆ, ನಿಮ್ಮ ಸಲಹೆಯನ್ನು ಯಾವತ್ತೂ ಕೂಡ ಕೇಳ್ಕೊಳ್ತಾನೆ ಇದ್ದೇನೆ ಅಂತ ಹೇಳಿಬಿಟ್ಟ. ಈ ಕೆಲಸವನ್ನು ಮಾಡೋದಕ್ಕಿಂತ ಮೊದಲು
ನೀನು ನಮ್ಮನ್ನು ಕೇಳಿರಲಿಲ್ಲ ಅಂತ ಹೇಳುವಂಥ ಧೈರ್ಯವೂ ಅವರಿಗೂ ಇರಲಿಲ್ಲ. ಸೀತೆಯನ್ನು ನಾನು ಅಪಹಾರ ಮಾಡ್ಕೊಂಡು ಬಂದಿದ್ದೇನೆ, ಆದರೆ ಸೀತೆ ಮಾತ್ರ ನನಗೆ ವಶಳಾಗಲಿಕ್ಕೆ ತಯಾರಿಲ್ಲ. ಸೀತೆಗೆ ಸಮಾನವಾದಂತಹ ಸುಂದರ ಸ್ತ್ರೀ ನನಗೆ ಜಗತ್ತಿನಲ್ಲಿ ಬೇರೆ ಯಾರೂ ಕಾಣ್ತಿಲ್ಲ. ದೃಷ್ಟ ತಾಮ್ರನಖೋ ತಸ್ಯ ದೀಪ್ಯತೆ ಮಮ ಶರೀರಜಃ, ನನ್ನ ಕಾಮಾಗ್ನಿ ಉದ್ದೀಪ್ತ ಆಗ್ತಿದೆ ಅವಳನ್ನು ನೋಡಿದ ಮಾತ್ರಕ್ಕೆ. ಹುತಾಗ್ನೇ ರಕ್ಷಿ ಸಂಕಾಶ ಮೀನಾಂ ಸೌರೀನಿವ ಪ್ರಭಾಂ ಉನ್ನಸಂ ವದನಂ ವಲ್ಗು ವಿಪುಲಂ ಚಾರುಲೋಚನಂ ಪಶ್ಯಂಸ್ತದ ವಶಸ್ತಸ್ಯ ಕಾಮಸ್ಯ ವಶನೇಯಿವಾನ್. ತುಪ್ಪ ಹಾಕಿದಂತೆ ಅಗ್ನಿಯ ಜ್ವಾಲೆಗಳು ಹೆಚ್ಚಾಗುವಂತೆ ಸೀತೆಯ ಮುಖವನ್ನು ನೋಡಿದ ಮಾತ್ರಕ್ಕೆ ನಾನು ಕಾಮದೇವನಿಗೆ ಅಧೀನನಾಗಿ ಬಿಟ್ಟಿದ್ದೇನೆ. ನನಗದು ಆ ಕಾಮಾಗ್ನಿ ನನ್ನ ಶೋಕ ಸಂತಾಪ ಇದೆಲ್ಲವನ್ನು ದಿನೇ ದಿನೇ ಹೆಚ್ಚು ಮಾಡ್ತಿದೆ. ನನ್ನ ಮನಸ್ಸು ಕಲುಷೀಕೃತ ಆಗಿಬಿಟ್ಟಿದೆ. ಆ ಸೀತೆ ನನಗೆ ವಶಳಾಗಲಿಕ್ಕೆ 1 ವರ್ಷದ ಗಡುವನ್ನು ಕೇಳಿದ್ದಾಳೆ. ಅದರಲ್ಲಿ ಈಗ 10 ತಿಂಗಳು ಕಳೆದಿದೆ. 1 ವರ್ಷದ ಗಡುವು ಮುಗಿದ ಬಳಿಕ ನನ್ನ ಅಪೇಕ್ಷೆಯನ್ನು ಈಡೇರಿಸಿಕೊಡ್ತೀನಿ ಅಂತ ಆಕೆ ಅಂದಿದ್ದಾಳೆ. ಸುಳ್ಳು ಹೇಳಿದ ರಾವಣ. 1 ವರ್ಷದ ಗಡುವನ್ನು ತಾನೇ ಕೊಟ್ಟಿದ್ದ. 1 ವರ್ಷದೊಳಗೆ ನೀನು ನನಗೆ ವಶಳಾಗದೇ ಇದ್ದರೆ ನಾನು ನನ್ನ ಅಡಿಗೆ ಭಟ್ಟರಿಗೆ ಹೇಳಿ, ನನ್ನ ಪಾಕಶಾಸ್ತ್ರಜ್ಞರಿಗೆ ಹೇಳಿ ನಿನ್ನನ್ನು ನನ್ನ ಪ್ರಾತಃ ಕಾಲದ ಉಪಾಹಾರಕ್ಕಾಗಿ ಕತ್ತರಿಸಿ ಪಾಕವನ್ನು ಸಿದ್ಧ ಮಾಡು ಅಂತ ಹೇಳ್ತೇನೆ ಅಂತ ತಾನು ಗಡುವು ಕೊಟ್ಟಿದ್ದ. ಅವಳು ಇನ್ನು 1 ವರ್ಷದ ನಂತರ ನಿನ್ನನ್ನು ಒರೆಸ್ತೇನೆ ಅಂತ ಹೇಳಿರಲಿಲ್ಲ. ಅದನ್ನ ಇವ್ರ ಮುಂದೆ ಸುಳ್ಳು ಹೇಳ್ಕೊಂಡ. ನನಗೇನಾಗ್ಬಿಟ್ಟಿದೆ ಅಂದ್ರೆ, ಹೇಳಿದ ರಾವಣ, ಭ್ರಾಂತೋಹಂ ಸತತಂ ಕಾಮಾತ್ ಯಾತೋ ಹಯ ಧ್ವನಿ. ಕುದುರೆ ಎಷ್ಟೇ ಶಕ್ತಿಶಾಲಿಯಾದ್ದಾದ್ರೂ ಕೂಡ ದಾದಿಯಲ್ಲಿ ನಡ್ಕೊಂಡು ಹೋದ್ರೆ ಎಷ್ಟು ದೂರ ನಡೆದಿತ್ತು? ಬಹಳ ದೂರ ನಡೆದು ಅದು ದಣಿಯುವಂತೆ ನಾನಿವತ್ತು ದಣಿದು ಬಿಟ್ಟಿದ್ದೇನೆ. 10 ತಿಂಗಳಿಗಾಗಲೇ ಕಳೆದು ಹೋಗಿದೆ, ನನಗಿನ್ನು ತಡೀಲಿಕ್ಕೆ ಸಾಧ್ಯವಿಲ್ಲ, ದಣಿದು ಬಿಟ್ಟಿದ್ದೇನೆ ನಾನು. ಯಾಕೆಂದ್ರೆ ಕಾಮದ ಕಾರಣದಿಂದಾಗಿ ಹೇಳ್ಕೊಂಡ. ನನಗೆ ಈ ಶತ್ರುಗಳಿಂದ ಯಾವುದೇ ಭಯ ಇಲ್ಲ. ಒಳಗೆ ಭಯ ಇದ್ರು, ನಾಚಿಕೆ ಇದ್ರೂ ಕೂಡ ಯಾವುದೇ ಭಯ ಇಲ್ಲ ಅಂತ ತನ್ನ ಸೈನಿಕರ ಮುಂದೆ, ತನ್ನ ಆಪ್ತೇಷ್ಟರ ಮುಂದೆ ಆತ ಹೇಳಿಕೊಂಡ. ವಾನರರೇ ಆಗಲಿ, ದಶರಥನ ಮಕ್ಕಳಂಥ ರಾಮಲಕ್ಷ್ಮಣರೇ ಆಗಲಿ ಈ ಅಪಾರವಾದ ಸಮುದ್ರವನ್ನು ದಾಟಿ ಬರ್ತಾರೆ ಹೇಗೆ ಇಲ್ಲಿಂದ? ಅದು ಅವರಿಗೆ ಅಸಾಧ್ಯವಾದಂಥ ಕೆಲಸ. ಆದರೂ ನಾವು ಇದನ್ನು ಸ್ವಲ್ಪ ವಿಮರ್ಶೆ ಮಾಡಬೇಕು ಅಂದವನು. ಯಾಕೆಂದ್ರೆ ಒಂದು ಕಪಿ ಆ ಸಮುದ್ರವನ್ನು ದಾಟಿ ಬಂದು ಇಂಥ ಹಾವಳಿ ಮಾಡಿಬಿಟ್ಟಿತ್ತು. ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ಮ ನೀತಿಗೆ, ನಿಮ್ಮ ಬುದ್ಧಿಗನುಸಾರವಾಗಿ ಸರಿಯಾದಂಥ ಆಲೋಚನೆಯನ್ನು ಮಾಡಿ ನನಗೆ ಸಲಹೆಯನ್ನು ಕೊಡಬೇಕು. ಹಿಂದೆ ದೇವಾಸುರರನ್ನು ಸೋಲಿಸುವಾಗಲೂ ಕೂಡ ನಾನು ನಿಮ್ಮ ಸಲಹೆಯನ್ನು ಪಡೆದುಕೊಂಡೆ, ಯುದ್ಧ ಮಾಡಿದ್ದೆ, ಅದರಂತೆ ವಿಜಯವನ್ನು ಕೂಡ ಪಡೆದುಕೊಂಡಿದ್ದೆ. ಸುಗ್ರೀವ ಮೊದಲಾದವರು ಇವತ್ತು ಸಮುದ್ರದ ಆಚೆಯ ತೀರದಲ್ಲಿ ಬಂದು ತಂಗಿದ್ದಾರೆ. ರಾಮಲಕ್ಷ್ಮಣನನ್ನು ಸಂಹಾರ ಮಾಡುವಂತೆ ನಾವು ಏನು ಆಲೋಚನೆ ಮಾಡಬೇಕು ಅದನ್ನು ನೀವು ನನಗೆ ಸರಿಯಾಗಿ ಆಲೋಚನೆ ಮಾಡಿ ಹೇಳಿ ಅಂತ ಹೇಳಿದ. ಆಗ ಕುಂಭಕರ್ಣ ಎದ್ದು ನಿಂತ್ಕೊಂಡ. ಯದಾತು ರಾಮಸ್ಯ ಸಲಕ್ಷ್ಮಣಸ್ಯ ಪ್ರಶಸ್ಯ ಸೀತಾಂ ಖಲು ಸಾ ಇಹಾಸೃತ ಸಕೃತ್ ಸಮೀಕ್ಷೇವ ಸುನಿಶ್ಚಿತಂ ತದಾ ಭಜೇತ ಚಿತ್ತಂ ಯಮುನೈವ ಯಾಮುನಂ. ಯಮುನಾ ನದಿ ಯಮುನೋತ್ರೆಯಲ್ಲಿ ಹುಟ್ಟುತ್ತದಲ್ಲ, ಅಲ್ಲಿಂದ ಹುಟ್ಟಿ ಅದು ಕೆಳಭಾಗಕ್ಕೆ ಬಂದ ಮೇಲೆ ಮತ್ತೆ ಮೇಲೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅದು ಯಮುನಾ ನದಿಗೂ ಉದಾಹರಣೆ ಕೊಟ್ಟ ಅಷ್ಟೇ ಅವನು. ಅದರಂತೆ ನೀನು ಮಾಡಿದ ಕೆಲಸ ಏನಿದೆ ಇದನ್ನು ಮತ್ತೆ ಈಗ ಹಿಂತಗೊಳ್ಳಿಕ್ಕೆ ಸಾಧ್ಯವಿಲ್ಲ. ನೀನು ರಾಮಲಕ್ಷ್ಮಣನನ್ನು ವಂಚಿಸಿ ಸೀತೆಯನ್ನು ಕರೆದುಕೊಂಡು ಬರೋದಕ್ಕಿಂತ ಮೊದಲೇ ಈ ಕಾರ್ಯವನ್ನು ನಮ್ಮ ಜೊತೆ ಸಮಾಲೋಚನೆ ಮಾಡಬೇಕಾಗಿತ್ತು. ಅದನ್ನು ನೀನು ಮಾಡಲಿಲ್ಲ. ಕಾಲ ಮೀರಿ ಪರಿಸ್ಥಿತಿ ಇವತ್ತು ವಿಷಮಿಸಿದೆ, ಆಪತ್ಕಾಲ ನಾವು ಬಂದೊದಗಿದೆ. ಹಾಗಾಗಿ ಮಂತ್ರಾಲೋಚನೆ ಮಾಡಿ ಉಪಯೋಗ ಏನು? ವಿಭೀಷಣ ಅವನನ್ನು ನಿಂದಿಸಿದೆ, ರಾವಣನನ್ನು. ನೀನು ಮೊದಲೇ ಈ ಕಾರ್ಯವನ್ನು ಆಲೋಚನೆ ಮಾಡಿದ್ರೆ ನಾವು ಸರಿಯಾದ ಸಲಹೆ ನಿನ್ನ ಕೊಡಬಹುದಿತ್ತು. ಯಾವನು ಮೊದಲೇ ಆಲೋಚನೆ ಮಾಡಿ ಆಮೇಲೆ ಕಾರ್ಯವನ್ನು ಮಾಡ್ತಾನೋ ಅವನು ಪಶ್ಚಾತ್ತಾಪ ಪಡಬೇಕಾಗೋದಿಲ್ಲ. ಮೊದಲೇ ಸರಿಯಾದ ಸಮಾಲೋಚನೆ ಇಲ್ಲದೇ ಇದ್ರೆ ಆತ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಶತ್ರುಗಳು ಯಾವತ್ತೂ ಕೂಡ ನಮ್ಮ ದೋಷಗಳನ್ನು ಹುಡುಕ್ತಿರ್ತಾರೆ. ನಮ್ಮಲ್ಲೇನಾದ್ರೂ ಕುಂದು ಕೊರತೆ ಇದೆಯೋ, ನಮ್ಮಲ್ಲೇನಾದ್ರೂ ಛಿದ್ರ ಇದೆಯೋ ಅಂತ ಶತ್ರುಗಳು ಕಾಯ್ತಿರ್ತಾರೆ. ನಮ್ಮಲ್ಲಿ ಯಾವುದಾದ್ರೂ ದೋಷ ಅವ್ರಿಗೆ ಕಂಡ್ರೆ ಆ ದೋಷವನ್ನೇ ಅವರು ಅವಲಂಬಿಸಿಕೊಂಡು ಅಲ್ಲಿ ತಮ್ಮ ಬಲವನ್ನು ಪ್ರಯೋಗ ಮಾಡಿ ನಮ್ಮನ್ನು ವಿನಾಶಗೊಳಿಸ್ತಾರೆ.
ಅದು ಹೇಗೆ ಅಂದರೆ ಹಿಂದೊಮ್ಮೆ ಕುಮಾರಸ್ವಾಮಿ ಅಂದರೆ ಸ್ಕಂದ ತಾರಕಾಸುರನ ಸಂಹಾರ ಮಾಡ್ಲಿಕ್ಕೆ ಹೋಗುವಾಗ ಕ್ರೌಂಚ ಪರ್ವತವನ್ನು ದಾಟಬೇಕಾಗಿತ್ತು. ಆ ಕ್ರೌಂಚ ಪರ್ವತದ ಮೂಲಕವಾಗಿ ತನ್ನ ವಾಹನವಾದಂಥ ಹಂಸ ದಾಟಬೇಕಾದ್ರೆ ವಿಶಾಲವಾದ ಆ ಕ್ರೌಂಚ ಪರ್ವತವನ್ನು ಸುತ್ತು ಬೆಳೆಸಿ ಹೋಗೋದು ಅವನಿಗೆ ಬೇಕಾಗಲಿಲ್ಲ. ಆತ ಏನು ಮಾಡಿಬಿಟ್ಟ ಅಂದರೆ ಕ್ರೌಂಚ ಪರ್ವತದಲ್ಲಿ ಒಂದು ರಂಧ್ರವನ್ನು ಮಾಡಿದ. ರಂಧ್ರವನ್ನು ತೂರಿಕೊಂಡು ಆತ ಮುಂದೆ ಹೋದ. ಅದರಂತೆ ಶತ್ರುಗಳು ನಮ್ಮ ದೌರ್ಬಲ್ಯವನ್ನು ಯಾವತ್ತೂ ಕೂಡ ನಿರೀಕ್ಷೆ ಮಾಡ್ತಿರ್ತಾರೆ. ನೀನು ಮುಂದಾಗುವಂಥ ಪರಿಣಾಮವನ್ನು ಆಲೋಚನೆ ಮಾಡದೆ ಈ ಕಾರ್ಯವನ್ನು ಮಾಡಲಿಕ್ಕೆ ಧುಮುಕಿ ಬಿಟ್ಟು ಇದು ನಿನಗೆ ಮಾರಕವಾಗಿದೆ. ವಿಷದಿಂದ ಕೂಡಿದಂಥ ಮಾಂಸವನ್ನು ತಿಂದರೆ ಅದು ಹೇಗೆ ಮನುಷ್ಯನಿಗೆ ಉನ್ನತಿದಾಯಕ ಆಗೋದಿಲ್ಲ ಹೊರತು ಮಾರಕ ಆಗ್ತದೋ ಹಾಗೆ ನಿನಗೂ ಕೂಡ ಇದು ಮಾರಕ. ನಿನ್ನ ಪುಣ್ಯ ಇವತ್ತಿನ್ನೂ ರಾಮ ನಿನ್ನನ್ನು ಕೊಂದಿಲ್ಲ. ಇಷ್ಟೊತ್ತಿಗೆ ನಾನು ಮಲಗಿ ಹೇಳೋ ಹೊತ್ತಿಗೆ ನಮ್ಮ ಅಣ್ಣ ಸತ್ತೋಗಿದ್ದಾನೆ, ರಾವಣನ ಬಾಣಕ್ಕೆ ಸುತ್ತಾಗಿ ಸತ್ತೋಗಿದ್ದಾನೆ ಅನ್ನೋ ಸುದ್ದಿಯನ್ನು ಕೇಳೇ ನಾನು ಹೇಳ್ಬೇಕಾಗ್ತಿತ್ತು. ಆದರೆ ನಿನ್ನ ಪುಣ್ಯ ನಮ್ಮೆಲ್ಲರ ಪುಣ್ಯವೂ ಕೂಡ ಇನ್ನೂ ಸತ್ತಿಲ್ಲ, ನಿನಗಿದು ಯೋಗ್ಯವಾದ ಕೆಲಸವಲ್ಲ ಅಂದ ರಾವಣ. ಆದರೂ ನಾನು ನಿನ್ನ ಶತ್ರುಗಳನ್ನು ಸೋಲಿಸ್ತೇನೆ. ಅವನು ರಾವಣನಿಗೆ ಬುದ್ಧಿ ಹೇಳೋಕ್ಕಿಂತ ಹೆಚ್ಚಾಗಿ ತನ್ನ ಪ್ರತಿಷ್ಠೆಯನ್ನು ಹೇಳ್ಕೊಳ್ಳಿಕ್ಕೆ ಹೊರಟಿದ್ದಾನೇನು ಅಂತ ಅನ್ಸಿತ್ತು ಅವನಿಗೆ. ನೀನು ಮಾಡಿದ ಕೆಲಸ ತಪ್ಪು ಅಂತ ಆತ ಹೇಳಿದ್ದು ತಾನು ಒಳ್ಳೆ ಮಹಾಧಾರ್ಮಿಕನಾದ್ರಿಂದ ನೀತಿವಂತನಾದ್ರಿಂದ ಹೇಳಿದ್ದಾನೆ ಅಂತ ಕಾಣಿಸೋದಿಲ್ಲ. ತನ್ನ ಪ್ರತಿಷ್ಠೆಗಾಗಿ ರಾವಣನನ್ನು ಹೇಳ್ದ. ಈ ಜಗತ್ತಿನಂಥವ್ರು ಇರ್ತಾರೆ, ಇನ್ನೊಬ್ರಿಗೆ ಧರ್ಮ ಹೇಳ್ತಿರ್ತಾರೆ, ತಾವು ಧಾರ್ಮಿಕರಾಗಿರ್ತಾರೆ ಅಂತಲ್ಲ. ಧರ್ಮವನ್ನು ನೀತಿಯನ್ನು ಯಾಕೆ ಹೇಳ್ತಿರ್ತಾರೆ ಅಂತಂದ್ರೆ ಪ್ರತಿಷ್ಠೆಗಾಗಿ ಹೇಳ್ತಿರ್ತಾರೆ ಅಷ್ಟೇ. ಯಾಕೆಂದ್ರೆ ಅದನ್ನು ಪ್ರತಿಷ್ಠೆಗಾಗಿ ಅವ್ರು ಹೇಳ್ತಿಲ್ಲ ಅಂತ ಆದರೆ ತಾವು ಸ್ವಂತದ ಜೀವನದಲ್ಲಿ ಧರ್ಮವನ್ನು ನೀತಿಯನ್ನು ಆಚರಣೆ ಮಾಡಬೇಕು. ಅವರು ಅದನ್ನು ಮಾಡದೆ ಇನ್ನೊಬ್ರಿಗೆ ಹೇಳ್ತಾರೆ ಅಂದರೆ ಕೇವಲ ಪ್ರತಿಷ್ಠೆಗಾಗಿ ಹೇಳ್ತಾರೆ ಅಂತ ಅರ್ಥ. ಅಂಥವ್ರಿಗೂ ನಾಯಕ ಈ ಕುಂಭಕರ್ಣ. ನಿನ್ನ ಶತ್ರುಗಳು ಇಂದ್ರ ಸೂರ್ಯರೇ ಆಗಿದ್ರು, ಅಗ್ನಿವಾಯು ಕುಬೇರರೇ ಆಗಿದ್ರು, ವರುಣನೇ ಆಗಿದ್ರು, ನಾನು ಅವರನ್ನು ಸೋಲಿಸ್ತೇನೆ. ಅವರನ್ನು ನಾನು ನಿರ್ನಾಮ ಮಾಡ್ತೇನೆ. ನನ್ನ ಗರ್ಜನೆಯನ್ನು ಕೇಳಿದ ಕೂಡಲೇ ದೇವೇಂದ್ರನು ಕೂಡ ಭಯದಿಂದ ಹೆದರಿ ಓಡಿ ಹೋಗ್ತಾನೆ. ಅದಕ್ಕಾಗಿ ನಾನಿವತ್ತು ಆ ರಾಮ ಲಕ್ಷ್ಮಣ ರಕ್ತವನ್ನು ಹೀರ್ತೇನೆ, ನೀನು ನಿಶ್ಚಿಂತನಾಗಿರು. ಈ ಎಲ್ಲ ಕಪಿಗಳನ್ನ ರಾಮ ಲಕ್ಷ್ಮಣ ಸುಗ್ರೀವರನ್ನು ನಾನು ನುಂಗಿ ಬಿಡ್ತೀನಿ ಅಂದ ಈ ಕುಂಭಕರ್ಣ. ನೀನು ಆರಾಮವಾಗಿ ನನ್ನ ಅಂತಃಪುರಕ್ಕೆ ಹೋಗು, ಸುಖ ಅನುಭವಿಸು, ಮದ್ಯಪಾನ ಮಾಡು, ಮತ್ತೇನು ಭಕ್ಷಣೆ ಮಾಡ್ತೀವಿ ಮಾಡು. ನಾನು ರಾಮಾದಿಗಳನ್ನು ಕೊಂಡ ಮೇಲೆ ಸೀತೆಯನ್ನು ನೀನು ತಂದು ನಿನ್ನ ವಶಕ್ಕೆ ಒಪ್ಪಿಸ್ತೀನಿ. ನೀನು ಬಹುಕಾಲದವರೆಗೆ ಸೀತೆಯನ್ನು ಪಡೆದುಕೊಂಡು ಸುಖವಾಗಿರು ಅಂತ ವಿಭೀಷಣ ತನ್ನ ಅಣ್ಣನಿಗೆ ಸಮಾಧಾನ ಮಾಡಿದ ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 12ನೇ ಸರ್ಕ ಸಮಾಪ್ತ ಆಗಿದೆ.